ಮೀನಮ್ಮ ಹೇಗೋ ದರ್ಶನ್ ಸರ್ಗೆ, ರತ್ನಮ್ಮನು ಕೂಡ ಹಾಗೆ ಅಂತ. ಸೊ ಒಬ್ರು ಹೆತ್ತ ತಾಯಿ ಆದ್ರೆ ಇನ್ನೊಬ್ರು ತುತ್ತು ಕೊಟ್ಟು ಬೆಳೆಸಿದವ್ರು. ಸೊ ಈ ಇನ್ಸಿಡೆಂಟ್ ಆದಾಗ ನಿಮಗೆ ನಂಬ್ಲಿಕ್ ಸಾಧ್ಯನ ಆಯ್ತಾ, ಅಥವಾ ಮಾಡಿರ್ಬೋದು ಅನಿಸ್ತಾ, ಅಥವಾ ಎಲ್ಲಿದ್ರಿ ನೀವು, ಫಸ್ಟ್ ರಿಯಾಕ್ಷನ್ ಏನು ನಿಮ್ದು ಅಂತ? ಮನೇಲೇ ಇದ್ವಿ ಮೇಡಮ್. ಅದು ಆ ರೀತಿ ಆದಾಗ ನಾವು ಮನೇಲೇ ಇದ್ವಿ. ಓಕೆ. ಬೆಳಗ್ಗೆ ತಿಂಡಿ ಟೈಮು ನಾವು ತಿಂಡಿ ಹಾಕೊಂತೀವಿ, ನೋಡ್ತಾ ಚಾನಲ್ ಆನ್ ಮಾಡಿ ಅವ್ರ ಅರೆಸ್ಟ್ ಅಂತ ಬರ್ತಾ ಇದೆ. ಏನು ಒಂದ್ಸಾರಿ ಏನು ಅಂತ ನಮ್ಗೆ ತಿಳ್ಕೊಳಕ್ಕೆ ಆಗಿಲ್ಲ, ಅಷ್ಟು ಇದಾಗುತ್ತೆ, ಶಾಕ್ ಆಯ್ತು ಒಂದ್ಸರಿ. ಆಮೇಲೆ ಟಿವಿ ಚಾನಲ್ ಮುಂದೆ ಕೂತ್ಕೊಂಡು ನೋಡುವಾಗ ಒಂದಷ್ಟು ಗೊತ್ತಾಯ್ತು. ತಗೊಳಕ್ ಆಗ್ಲಿಲ್ಲ ನಮ್ಮ ಹತ್ರ. ದರ್ಶನ್ ಏನಕ್ಕೆ ಅರೆಸ್ಟ್ ಆಗಿದ್ದಾರೆ, ಬರ್ತಾಯ್ತು ತುಂಬಾ ಕಷ್ಟ ಆಯ್ತು ಮೇಡಮ್, ತುಂಬಾ ಕಷ್ಟ ಆಯ್ತು ನಮ್ಗೆ. ಅದೇ ಇದು ಸಾಧಾರಣ ಪ್ರಕರಣ ಅಲ್ಲ, ಇದೊಂದು ಕೊಲೆ ಪ್ರಕರಣ ಅಂತಂದಾಗ ತಾವು ತುಂಬಾ ಹತ್ರದಿಂದ ನೋಡಿರ್ತೀರಿ, ಅಂದ್ರೆ ನಿಮ್ಮ ಕೈ ತುತ್ತು ಹಾಕಿ ಬೆಳೆಸಿರ್ತೀರಾ ನೀವು. ಸೊ ಹಾಗಾಗಿ ಇನ್ಸಿಡೆಂಟ್ ನ ಹೆಂಗ್ ತಗೋಬೇಕು ಅಂತಾನೆ ಗೊತ್ತಾಗಲ್ಲ. ನೀವು ಕಂಡಂತೆ ದರ್ಶನ್ ಹೇಗೆ ಅನ್ನುವಂಥದ್ದು ಎಲ್ಲರ ತಲೆಯಲ್ಲಿರುವಂತ ಪ್ರಶ್ನೆ. ಸೊ ಹೆಗ್ಗೋಡು ನಿನಾಜಮ್ ಅಲ್ಲಿ ದರ್ಶನ್ ಅವರು ಕಲಿಯುವಾಗ, ಅಂದ್ರೆ 1994ನೇ ಇಸ್ವಿ ಅಂತ ಕಾಣುತ್ತೆ. ಬಹುಶಃ ಆ ದಿನಗಳಲ್ಲಿ ದರ್ಶನ್ ಅವರು ಹೇಗಿದ್ರು, ಇವತ್ತಿಗೂ ದರ್ಶನ್ ಅವ್ರನ್ನ ಹೇಗ್ ಕಾಣ್ತಾರೆ ರತ್ನಕ್ಕ ಅವರು, ನೀವು ರತ್ನಕ್ಕ ಕಂಡಂತೆ ದರ್ಶನ್ ಅಂದ್ರೆ ಹೇಗೆ ಅಂತ ಅವ್ರ ವ್ಯಕ್ತಿತ್ವನ ಬಣ್ಣಿಸೋದಾದ? ಮೇಡಮ್ ಖಂಡಿತ ತುಂಬಾ ಒಳ್ಳೆಯವರು. ನಾನು ಹೇಳ್ಬೇಕು ಅಂತಂದ್ರೆ ದರ್ಶನ್ ಕಲಿಯಕ್ಕೆ ಬರುವಾಗ ಕಲಿಬೇಕು ಅಂತ ಆಸಕ್ತಿ ಇಟ್ಕೊಂಡು ಬಂದ್ರು ನೀನಾಸಮಲ್ಲಿ. ಅವ್ರು ಕಲ್ತ್ರು. ಅಲ್ಲಿಂದ ಹೊರಗೆ ಹೋಗುವಾಗ ಅದ್ಭುತ ವ್ಯಕ್ತಿ ಅಂತ ಹೋದ್ರು. ಅವ್ರು ಒಂದು ಸಾಧನೆ ಮಾಡ್ಬೇಕು, ನಾನು ಏನೋ ಮಾಡ್ಬೇಕು ಅನ್ನೋದನ್ನ ಒಂದು ತಲೆಯೊಳಗೆ ಇಟ್ಕೊಂಡು ಹೋದ್ರು. ನೀನಾಸಮಲ್ಲಿ ಜೀವನ ಮತ್ತೆ ಅವರು ಕಲಿಯಕ್ ಬಂದಂತ ಇದು ಎಲ್ಲದನ್ನೂ ಕಲ್ಸ್ಕೊಡುತ್ತೆ ನೀನಾಸಮಲ್ಲಿ. ಒಳ್ಳೆ ವ್ಯಕ್ತಿಯಾಗಿ ಹೊರಗೋದ್ರು. ನಾನ್ ಕಂಡಂತೆ ದರ್ಶನ್ ಆ ರೀತಿ ಅಲ್ವೇ ಅಲ್ಲ. ನಂಬಕ್ಕಾಗಿಲ್ಲ. ಅವ್ರು ಬಂದಿದ್ದು ಎಷ್ಟು ವರ್ಷ ಅಂದ್ರೆ 1994 ಅನ್ಸುತ್ತೆ. ಬಟ್ ಎಷ್ಟು ವರ್ಷಗಳ ಕಾಲ ಅಲ್ಲಿದ್ರು, ಎಷ್ಟು ವರ್ಷಗಳ ಕಾಲ ತರಬೇತಿ ಪಡೆದ್ರು, ಅವ್ರು ಅಲ್ಲಿಂದ ವಾಪಸ್ ಬರ್ಬೇಕಾದ್ರೂ ಕೂಡ ತಾವು ದುಡ್ಡು ಕೊಟ್ಟು ಕಳಿಸಿದ್ರಿ ಅನ್ನೋಂತ ವಿಚಾರ ಇದೆ. ಸೊ ಏನ್ ಹೇಳ್ತಾರೆ ರತ್ನಕ್ಕ ಅವ್ರು? ಮೇಡಮ್, ಅವರು ನೀನಾಸಂಗೆ 94-95 ಸೇರ್ಪಡೆ ಆದ್ರು. ತೂಗುದೀಪ್ ಅವ್ರ ಮಗ ಅಂದ್ರೆ ಕೂಡ ಎಲ್ರಿಗೂ ತುಂಬಾ ಖುಷಿ ಆಗತ್ತೆ ಅಲ್ವಾ. ಒಂದು ಇಂಡಸ್ಟ್ರಿನಲ್ಲಿ ಇದಾರೆ ಅವ್ರ ತಂದೆ ಅಂದಾಗ, ತೂಗುದೀಪ್ ಶ್ರೀನಿವಾಸ್ ಅವ್ರ ಮಗ ಬರ್ತಾ ಇದಾರೆ ಅಂತಂದ್ರೆ ಎಲ್ಲರೂ ತುಂಬಾನೇ ಖುಷಿ ಪಟ್ಟಿದೀವಿ. ಅಲ್ಲಿ ಇಂಟ್ರೂ ನಡೀತದೆ, ಇಂಟ್ರೂ ನೋಡಕ್ ಹೋಗಿದ್ವಿ ನಾವು. ಹಂಗೆ ಅವ್ರು ಸೆಲೆಕ್ಟ್ ಆಗ್ತಾರೆ. ಸೆಲೆಕ್ಟ್ ಆಗೋದು ತುಂಬಾ ಖುಷಿ ಆಯ್ತು ನಮ್ಗೆ. ಅದಾದ್ಮೇಲೆ 15 ದಿನ ನಂತರ ಅವರು ಜುಲೈ ತಿಂಗಳಲ್ಲಿ ಇದಿರುತ್ತೆ, ಬರ್ತಾರೆ. ಬಂದು ಅವರು ಕ್ಲಾಸ್ಗಳೆಲ್ಲ ಅಟೆಂಡ್ ಮಾಡ್ತಾರೆ. ತುಂಬಾ ಚೆನ್ನಾಗಿ ಹೇಗೆ ಈಗ ಒಬ್ಬ ಒಂದು ಸ್ಟೂಡೆಂಟ್ಸ್ ಹೇಗೆ ಇರ್ತಾರೆ, ಸ್ಟೂಡೆಂಟ್ಸ್ ಈಗ ಒಂದು ಕಾಲೇಜಿಗೆ ಹೋಗುವಾಗ ಹೇಗೆ ಇರ್ತಾರೆ ಸ್ಟೂಡೆಂಟ್ಸ್ಗಳು, ಹಾಸ್ಟೆಲ್ ಅಲ್ಲಿ ಇರ್ಬೇಕು, ಕಲಿಕೆಗೆ ಬಂದಿರ್ತಾರೆ, ಅದೇ ರೀತಿ ದರ್ಶನ್ ಒಳ್ಳೆ ವ್ಯಕ್ತಿಯಾಗೇನೆ ಇದ್ರು. ದರ್ಶನ್ ಆ ರೀತಿ ಮಾಡಿದಾರೆ ಅಂದ್ರೆ ನಮಗೆ ನಂಬಕ್ಕಾಗಿಲ್ಲ. ಅಲ್ಲಿರುವಾಗ ಟೈಮಿಂಗ್ಸ್ ಅಂದ್ರೆ ತುಂಬಾನೇ ಕಡಿಮೆ ಅವರಿಗೆ, ಹೊರಗಡೆ ಓಡಾಡೋದಕ್ಕೆ ಮತ್ತೊಂದಕ್ಕೆಲ್ಲ. ಬೆಳಗ್ಗೆ ತಿಂಡಿ ಟೈಮು, ಊಟಕ್ ಟೈಮು, ಮಧ್ಯಾಹ್ನ ರಾತ್ರಿ ಊಟಕ್ ಟೈಮು, ಇಷ್ಟು ಬಿಟ್ರೆ ಅವ್ರಿಗೆ ತುಂಬಾನೇ ಕ್ಲಾಸ್ಗಳಿತ್ತು. ಅವರು ಕ್ಲಾಸ್ಗಳು ಅಟೆಂಡ್ ಮಾಡಿ ಈ ಕೆಲಸ ಇರ್ತಿತ್ತು ಅವ್ರಿಗೆ. ರಾತ್ರಿ 9:30, 10 ಗಂಟೆ, 11 ಗಂಟೆ ಕ್ಲಾಸ್ಗಳಂದ್ರೆ. ಆ ವರ್ಕಿನ ನಡುವೇನು ದರ್ಶನ್ ಅವರು ಒಳ್ಳೆ ರೀತಿಯಲ್ಲಿ ಅದ್ರ ಮಧ್ಯೆ ಅವ್ರ ತಂದೆಗೆ ಹುಷಾರಿಲ್ಲ ಆಯ್ತು, ಅವ್ರ ಅಜ್ಜನ್ಗೆ ಹುಷಾರಿಲ್ಲ ಅಂತ ಆಯ್ತು. ಊರಿಗೆ ಹೋಗುವಾಗ ನಾವು ಕಂಡಂತ ದರ್ಶನ್ ಹೇಗೆ ಕುದೀಪ್ ಶ್ರೀನಿವಾಸ್ ಅವ್ರ ಮಗ ಅಂದ್ರೆ ತುಂಬಾ ದುಡ್ಡಿದೆ, ಕಲಿಯಕ್ ಬಂದಿದ್ದಾರೆ ಇಲ್ಲಿಗೆ, ಅವ್ರೇನ್ ಬಿಡಪ್ಪ ತುಂಬಾ ದುಡ್ಡಿರೋರು ಅಂತ ಅನ್ಕೊಂಡಿದ್ವಿ. ಆದ್ರೆ ದರ್ಶನ್ ಅವ್ರು ಇಲ್ಲಿ ಬರುವಾಗ ಹೇಗಿದ್ರು ಅನ್ನೋದು ನಮಗೆ ಹೋಗ್ತಾ 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 ದಿನ ಕಳೆದಂತೆ ಗೊತ್ತಾಯ್ತು ನಮ್ಗೆ. ಆ ದಿನ ಕಳೆದಂತೆ ಗೊತ್ತಾದಾಗ ಕನಿಷ್ಠ ಪಕ್ಷ ಅವರು ಒಂದು ಪೇಸ್ಟ್ ಹಾಕೊಳ್ಳೋದಕ್ಕೂ ಅಂದ್ರೆ ತಂದಿರೋದಿಲ್ವೋ, ಖರ್ಚಾಗಿರುತ್ತೋ ಅಥವಾ ಆ ತರದ ಸಿಚುವೇಶನ್ ತುಂಬಾ ಅನುಭವಿಸಿದ್ದಾರೆ. ಅವಾಗ ನಾವು ಅವರಿಗೆ, ನಮ್ಗೆ 18 ಜನ ಮಕ್ಕಳು ಒಂದೇ, ಅದ್ರಲ್ಲಿ ದರ್ಶನ್ ಕೂಡ. ಕೆಲವೊಬ್ರು ಹತ್ರ ಆಗ್ತಾರೆ, ಕೆಲವೊಬ್ರು ನಮ್ಮಿಂದ ಒಂಚೂರು ದೂರ ಇರ್ತಾರೆ. ಅದ್ರಲ್ಲಿ ಸ್ವಲ್ಪ ದರ್ಶನ್ ಅವರು ಸ್ವಲ್ಪ ನಮ್ಗೆ ಹತ್ರ ಆದ್ರು, ಮಾತುಕತೆ ಕ್ಲಾಸ್ಗಳು ಬಿಟ್ಟಾಗ ಬಂದು ನಾವೇನಾದ್ರು ಮಕ್ಕಳಿಗೂ ಕೊಡ್ತೀವಿ, ಅವ್ರಿಗೆ ಇವರಿಗೆ ಸ್ವಲ್ಪ ಇತ್ತು. ಅವ್ರಿಗೆ ನಮ್ಮ ಜೊತೆಗಿನ ಒಡನಾಟ ಚೆನ್ನಾಗಿತ್ತು 1 ವರ್ಷ. ಮಧ್ಯ ಅವ್ರ ತಂದೆ ಹೋದಾಗ ಅವ್ರ ಹತ್ರ ಊರಿಗೆ ಹೋಗೋದಕ್ಕೂ ಅವ್ರ ಹತ್ರ ಕಾಸಿರ್ಲಿಲ್ಲ, ದುಡ್ಡಿರ್ಲಿಲ್ಲ. ಆಮೇಲೆ ನಮ್ಗೆ ವಿಷಯ ಗೊತ್ತಾಯ್ತು, ನನ್ ಮೈದ್ನ ಹೇಳ್ದ ಹಿಂಗಾಗಿದೆ ಅಂತ ಹೇಳ್ತೀಯ ಅಣ್ಣ, ದರ್ಶನ್ ಅವರು ಊರಿಗೆ ಹೋಗ್ಬೇಕು ಅಂತ.
ನಾವು ಈಗ ದರ್ಶನ್ ಅವರು ಅಂತ ಹೇಳ್ತೀವಿ, ಅವಾಗ ದರ್ಶನ್ ಹೇಳ್ತಿದ್ವಿ ನಾವು. ಓಕೆ. ಹುಡುಗ ಅಲ್ಲ, ಸ್ಟೂಡೆಂಟ್ಸ್. ಅವಾಗ ನಾನು ನೋಡಪ್ಪ ನಮ್ ಪರಿಸ್ಥಿತಿನೂ ಕಷ್ಟ ಇದೆ, ಒಂದ್ 500 ರೂಪಾಯಿ ನಾನು ಕೊಡ್ಬಲ್ಲೆ, ಈಗ ಇದನ್ನ ತಗೊಂಡು ನೀನು ಹೋಗ್ಬಾರಪ್ಪ ಅಂತ ಹೇಳ್ಕಳ್ತಿದ್ವಿ. ಸರಿ ಅವ್ರು ಹೋದ್ರು ಮನೆಗೆ. ಆಮೇಲೆ ಅಲ್ಲಿ ಹೋದ್ಮೇಲೆ ತಂದೆ ಹುಷಾರಿಲ್ಲ, ಅದೇನೇನೋ ಒಂದಷ್ಟು ಆಯ್ತು ಅವ್ರ ಜೀವನದಲ್ಲಿ. ಅದಾದ್ಮೇಲೆ ನಾವು ದರ್ಶನ್ ಮತ್ತೆ ವಾಪಸ್ ಬರಲ್ವೇನೋ ಅಂತ ಅನ್ಕೊಂಡಿದ್ವಿ. ಬರಲ್ವೇನೋ ಅಂತ ಅನ್ಕೊಂಡಿದ್ವಿ. ವಾಪಸ್ ಬಂದ್ರು ಅವರು. ವಾಪಸ್ ಬಂದು ಅವರು 1 ವರ್ಷವನ್ನ ನೀನಾಸಂನಲ್ಲಿ ಪೂರೈಸಿ 5 ನಾಟಕಗಳಿರುತ್ತೆ. 5 ನಾಟಕಗಳನ್ನು ಭಾಗವಹಿಸಿ ಒಳ್ಳೆ ಹುಡುಗ, ಒಳ್ಳೆ ವ್ಯಕ್ತಿತ್ವ ಇರುವಂತ ನೀನಾಸಂನಲ್ಲಿ ಅಂದ್ರೆ ಅಪ್ರಿಶಿಯೇಟ್ ಮಾಡ್ತಾರೆ. ಕಡೆಗೆ ಹೋಗುವಾಗ ಖುಷಿಯಿಂದ ಹೋಗ್ತಾರೆ. ಆಮೇಲೆ ತುಂಬಾ ಬೇಜಾರ್ ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ಹತ್ಕೋತ ಅಂದ್ರೆ 1 ವರ್ಷದ ಬಾಂಧವ್ಯ ಇರುತ್ತಲ್ಲ, ಆ ರೀತಿಲಿ ದರ್ಶನ್ ಒಳ್ಳೆ ವ್ಯಕ್ತಿಯಾಗಿ ಹೊರಗೆ ಹೋಗಿದ್ದಾರೆ. ಇದಿಷ್ಟು ನಮಗೆ ಕಂಡಂತೆ. ನಾವು ನೀನಾಸಂಲ್ಲೇ ಇರ್ತೀವಿ. ಕರಿಯಾ ಮತ್ತೆ ಮೆಜೆಸ್ಟಿಕ್ ಅವ್ರ ಜೀವನಕ್ಕೆ ಒಂದು ಟರ್ನಿಂಗ್ ತಗೊಳುತ್ತೆ. ಅವ್ರ ಸಿನಿಮಾಗಳು ಹಿಟ್ ಆಗತ್ತೆ. ಅದಾದ ನಂತರ ನೀನಾಸಂಗೆ ಬಂದಿದ್ರು. ಮೆಜೆಸ್ಟಿಕ್ ಮತ್ತೆ ಕರಿಯಾ ಸಿನಿಮಾ ಆದ್ಮೇಲೆ ನೀನಾಸಂಗೆ ಬಂದಿದ್ರು. ನಾವು ಒಳಗಡೆ ಇದ್ವಿ. ರತ್ನಕ್ಕ, ಶ್ರೀಧರಣ್ಣ ಅಂತ ಕೂಕೋ ಅಂದ್ರು. ಅವ್ರ ಕರ್ ಸುಧೀರು ಮತ್ತೆ ಇದ್ರು. ಅವ್ರ ಜೊತೆ ಇನ್ನೂ 2-3 ಜನ ಇದ್ರು. ಅವರು ಉಳ್ಕೊಂಡಿರೋ ರೂಮು, ಆಮೇಲೆ ಅವ್ರು ಓದ್ತಿದ್ದು ಊಟ ಮಾಡೋ ಮೆಸ್ಸಿಂದ ಹಿಡಿದು ರೂಮು, ಅವ್ರ ಸ್ಟೇಜು, ಅವ್ರ ನೀನಾಸಂ ರಂಗ ಥಿಯೇಟರ್ ಇದೆಯಲ್ಲ, ಇಡೀ ಎಲ್ಲ ಅವ್ರ ಫ್ರೆಂಡ್ಸ್ಗೆಲ್ಲ ತೋರಿಸಿ ನಾನು ಇಲ್ಲಿ ಮಲಗ್ತಿದ್ದೆ, ಇಲ್ಲಿ ಉಳ್ಕೊಂಡಿದ್ದೆ, ಇಲ್ಲಿ ಕ್ಲಾಸ್ಗಳು, ಇದು ನಡೆಯುತ್ತೆ, ಇಲ್ಲಿ ಲೈಟಿಂಗು, ಇಲ್ಲಿ ಮೇಕಪ್ ಎಲ್ಲಾ ತೋರ್ಸ್ಕೊಂಡ್ ಬಂದು 8 ಜನ 6 ಜನ ಇದ್ರು. ಅಕ್ಕ ಕಾಫಿ ಅಂದ್ರು, ಕಾಫಿ ಮಾಡ್ಕೊಟ್ವಿ. ಏನಪ್ಪಾ ಎಷ್ಟು ಚೆನ್ನಾಗಿ ಸಿನಿಮಾ ಮಾಡಿದ್ಯಾ, ತುಂಬಾ ಚೆನ್ನಾಗಿದೆ ಅಂತೆಲ್ಲ ಮಾತಾಡಿದ್ವಿ. ನಮ್ಗೆ ನೀನು ಮತ್ತೆ ಬರಲ್ವೇನೋ ಅಂತ ಅನ್ಕೊಂಡಿದ್ವಿ ಅಂತ ನಾವೇ ಎಲ್ರು ಮಾತಾಡಿದ್ವಿ. ಸರಿ, ಅದಾದ್ಮೇಲೆ ಸರಿ ಅವ್ರು ಹೋದ್ರು. ಅದಾದ ನಂತರ ಬ್ಯಾಕ್ ಟು ಬ್ಯಾಕ್ ಅವ್ರ ಸಿನಿಮಾಗಳು ಹಿಟ್ ಆಗ್ತಾ ಹೋಯ್ತು. ಸಿನಿಮಾ ಮಾಡಿದ್ರು. ಅದ್ರ ನಂತರ ಮತ್ತೆ ನೀನಾಸಂಗೆ ಬಂದ್ರು ಅವರು. ಬಂದಾಗ ನಾವು ಅಲ್ಲಿ ಇರ್ಲಿಲ್ಲ. ಹೋದ ತಕ್ಷಣ ಅವ್ರಿಗೆ ಶಾಪ್ ಆಯ್ತು, ಶ್ರೀಧರಣ್ಣ ಇಲ್ಲ ಅಂತೇಳಿ. ಎಲ್ಲಿದ್ದಾರೆ? ಗಡಿಕಟ್ಟೆಯಲ್ಲಿದ್ದಾರೆ ಅಂತ. ಆಮೇಲೆ ಗಡಿಕಟ್ಟೆಗೆ ಬರೋಷ್ಟು ನಮಗ್ ವಿಷಯ ಗೊತ್ತಾಗ್ತದೆ. ನಮ್ಮ ಮನೆಯವರು ಅಲ್ಲಿಗೆ ಹೋಗಿ ನೀನಾಸಂಗೆ ಹೋಗಿ ದರ್ಶನ್ ಅನ್ನ ಕರ್ಕೊಂಡ್ ನಮ್ ಮನೆಗ್ ಬಂದ್ರು. ನಮ್ಮ ಸಂಭ್ರಮ ಹೇಳ್ತಿರೋದು. ಸ್ಟಾರ್ ನಟ ನಮ್ಮ ಮನೆಗೆ ಹುಡ್ಕೊಂಡ್ ಬರ್ತಾರೆ ಅಂತಂದ್ರೆ ನಮ್ಗೆ ಅದು ಎಷ್ಟು ಖುಷಿ ಆಗಿರ್ಬೇಕು. ವರ್ಷ ನಾವೊಂದು ಊಟ ಹಾಕಿದೀವಿ, ಎಲ್ಲ ಮಕ್ಳಿಗೂ ಊಟ ಹಾಕಿದೀವಿ ನಾವು. ದರ್ಶನ್ ಏನ್ ವಿಶೇಷ ಅಂತಲ್ಲ, ಅಂತ ವ್ಯಕ್ತಿ ಇವತ್ತು ನಮ್ಮನ್ನ ಹುಡ್ಕೊಂಡ್ ಬಂದಿದ್ದಾರೆ. ನಮ್ ಸಂಭ್ರಮ ಹೇಳತ್ತಿರೋದು. ನಾವು ದರ್ಶನ್ ಬರ್ತಾನೆ ಅಡುಗೆ ಎಲ್ಲ ಮಾಡ್ಕೊಂಡು ಎಲ್ಲ ಕಾಯ್ತಾ ಇದ್ವಿ. ಬಂದ್ರು ನವಗ್ರಹ ಟೀಮ್ ಅವರು. ಅವಾಗ ನವಗ್ರಹ ಸಿನಿಮಾ ಇದಾಗಿತ್ತು. ಅವ್ರೆಲ್ರು ಬಂದಿದ್ರು. 8 ಜನ ಬಂದ್ರು. ಏನಕ್ಕ ಆರಾಮಿದ್ಯಾ? ಅದೇನ ಅವ್ನ್ ಮಾಮೂಲಿ ಇದೆಯಲ್ಲ, ಹೊತ್ಕೊಳ್ಳೋದು, ಬೆನ್ ತಟ್ಟೋದು ಎಲ್ಲ ಖುಷಿಯಾಗಿ ನಮ್ಮ ಮನೇಲಿ ಇದೆ. ಬಂದು ಕುತ್ಕೊಂಡು ಜಗ್ಲಿ ಮೇಲೆ ಕುತ್ಕೊಂಡು ಮಾತಾಡಿ, ಆಮೇಲೆ ನಮ್ಮನೆ ಕೊಟ್ಟಿಗೆಗೆ ಹೋಗಿ, ನಮ್ಮನೆ ಒಳಗಡೆಯಿಂದ ಹೋಗಿ ಕೊಟ್ಟಿಗೆಗೆ ಹೋಗಿ, ದನ ಇದೆ ನಮ್ಮನೇಲಿ, ದನಗಳಂತೆಲ್ಲ ಏನು ವಿದ್ಯಾ, ನಮ್ಮ ಮೈದ್ನ ವಿದ್ಯಾಧರ ಅಂತ ನಮಸ್ತೆ ಎಲ್ಲರನ್ನೂ ಮಾತಾಡ್ಸಿ ಖುಷಿಯಾಗಿ ದನಗಳನ್ನ ಹಿಂಗ್ ಸಾಕ್ಬೇಕು, ಹಿಂಗ್ ಮಾಡ್ಬೇಕು, ನೋಡಿ ಇದಕ್ಕೆ ಹುಷಾರಿಲ್ಲ, ಹಿಂಗ್ ಮಾಡಿ ಎಲ್ಲ ಖುಷಿಯಾಗಿ ಒಬ್ಬ ನಾರ್ಮಲ್ ವ್ಯಕ್ತಿ ಎಷ್ಟು ಮಾತಾಡ್ಬೇಕು ಅಷ್ಟೆಲ್ಲ ಮಾತಾಡಿ ಕಡೆಗೆ ಅಪ್ಪ ಊಟ ಮಾಡ್ಬರ್ರಪ್ಪ ಅಂತ ನನ್ ಕರ್ದೆ. ಯಾಕ ಪುಳಿಚಾರ ಯಾರು ತಿಂತಾರೆ, ನಾವು ಅಲ್ಲಿ ಭದ್ರವತಿಗೆ ಹೋಗ್ತೀವಿ, ಅಲ್ಲಿ ನಮ್ಗೆ ರೆಡಿ ಇದೆ ಅಂದ್ರೆ ನೀನು ನಾನ್ ವೆಜ್ ಮಾಡಿದ್ರೆ ಬರ್ತೀವಿ ನೋಡಿ. ಇಲ್ಲ ಕಣಪ್ಪ ನಾನ್ ವೆಜ್ ತಿಂತೀನಿ ಅಂದ್ರೆ ನಾನ್ ಮಾಡಿದಿಲ್ಲ, ನಾವು ಬ್ರಾಹ್ಮಿನ್ಸ್ ಅಲ್ವಾ ಅಂದೆ ನಾನು. ಅಲ್ಲೇ ಸರಿ ಮಜ್ಜಿಗೆ ಗೊಜ್ಜು ಮಾಡಿದ್ವಿ ನಾವು, ಮಜ್ಜಿಗೆ ಮಾವಿನಕಾಯ್ದು. ಕೆಲಸ ಮಾಡು ಮಗ, ಒಂದ್ ತಟ್ಟೆ ಅನ್ನ ಹಾಕೊಂಡ್ ಬರ್ತೀನಿ, ಎಲ್ರಿಗೂ ನಾನೇ ಕೊಟ್ಬಿಡ್ತೀನಿ ಅಂತಂದೆ. ಓ ಆಯ್ತು ಅಕ್ಕ ಅಂತಂದ್ರು. ಅಂತ ದೊಡ್ಡ ವ್ಯಕ್ತಿ ನನ್ನ ಕೈಲಿ ಒಂದು ತಟ್ಟೆಗೆ ಅನ್ನ ಹಾಕೊಂಡ್ ಬಂದಿದೀನಿ, ಅನ್ನ ಕಲ್ಸಿದೆ, ಮಜ್ಜಿಗೆ ತಂಬಳಿ ಹಾಕೊಂಡು ಮಾವಿನಕಾಯಿ ಗೊಜ್ಜೆ ಹಾಕೊಂಡ್ ಕಲ್ಸಿ ಅವ್ರಿಗೆಲ್ರಿಗೂ ಕೈ ತುತ್ತು ಕೊಟ್ಟೆ ಮೇಡಮ್. ನಿಜವಾಗೂ ಎಷ್ಟು ಖುಷಿಯಿಂದ ದರ್ಶನ್ ಕೂಡ ಖುಷಿಯಿಂದ ತಿಂದೆ. ಅವಾಗ ನಾನು ನಿಜವಾಗ್ ಕಣ್ಣಲ್ಲಿ ನೀರು ಫೋಟೋಗಳಿದೆ. ಅವಾಗ ತುಂಬಾ ಅದೇ ಹೇಳ್ತಾ ಇದ್ರಿ ನೀವು, ಅಂದ್ರೆ ದರ್ಶನ್ ಯಾರೊಬ್ರು ಋಣದಲ್ಲೂ ಕೂಡ ಇರೋದಕ್ಕೆ ಇಷ್ಟಪಡಲ್ಲ. ಅದನ್ನ ಯಾವ್ದಾದ್ರು ಒಂದ್ ರೂಪದಲ್ಲಿ ವಾಪಸ್ ತೀರ್ಸುವಂತ ಪ್ರಯತ್ನ ಮಾಡ್ತಾರೆ.
ಸೊ ಅನ್ನದ ಋಣನ ಯಾರು ತೀರ್ಸಕ್ ಸಾಧ್ಯನೇ ಇಲ್ಲ. ಎಲ್ರು ಯಾವ ಸೆಲೆಬ್ರಿಟಿ ಆದ್ರೂ ಕೂಡ ಅನ್ನದ ಋಣ ತೀರ್ಸಕ್ ಆಗಲ್ಲ. ಸೊ ಆದ್ರೂ ಕೂಡ ತಮ್ಮ ಕಷ್ಟ ಅಂದ್ರೆ ಅವತ್ತು ತಂದೆ ಇಲ್ಲ ಇನ್ನಿಲ್ಲ ಅನ್ನೋಂತ ವಿಚಾರ ಗೊತ್ತಾದಾಗ ಅಥವಾ ತಂದೆಗೆ ಹುಷಾರಿಲ್ಲ ಅಂತ ನೀನಾಸಮಿಂದ ವಾಪಸ್ ಬರೋ ಟೈಮಲ್ಲಿ ನೀವೊಂದು 500 ರೂಪಾಯಿ ಕೊಟ್ಟಿದ್ರಿ. ಅವತ್ತಿಗೆ 500 ರೂಪಾಯಿ ದೊಡ್ಡ ಮಟ್ಟದ ಅಮೌಂಟ್. 1990 500 ರೂಪಾಯಿ ಇದ್ರೆ ಒಂದ್ ಕುಟುಂಬ ನಿರ್ವಹಣೆನ ಮಾಡ್ಬೋದು. ಒಂದ್ ತಿಂಗಳಿಗೆ ಏನೇನ್ ಬೇಕು ತರಕಾರಿ ಇನ್ನೊಂದು ಮತ್ತೊಂದು. ಸೊ ಅಂತ ಟೈಮಲ್ಲಿ ನೀವು ಕೊಟ್ಟು ಸಹಾಯ ಮಾಡಿದಿರಿ ಅಂತಂದಾಗ ರತ್ನಕ್ಕ ಅವ್ರಿಗೆ ಏನಾದ್ರು ಕಷ್ಟ ಸುಖದಲ್ಲಿ ದರ್ಶನ್ ಅವರು ಭಾಗಿಯಾಗಿದ್ದುಂಟ ಅಥವಾ ದುಡ್ಡಿನ ವಿಚಾರದಲ್ಲಿ ಯಾವ್ದಾದ್ರೂ ಸಂಕಷ್ಟದ ಸಮಯದಲ್ಲಿ ದುಡ್ಡು ಕೊಟ್ಟು ಸಹಾಯ ಮಾಡಿದ್ದುಂಟ ಅಥವಾ ನೀವು ತಗೊಂಡಿಲ್ಲ ಅನ್ನುವಂತ ವಿಚಾರನೂ ಕೂಡ ಇದೆ. ಅವ್ರು ಕೊಡೋಕ್ ಬಂದ್ರು ಕೂಡ ಯಾವತ್ತೂ ಕೂಡ ದುಡ್ಡು ಮುಟ್ಟಿಲ್ಲ ರತ್ನಕ್ಕ ಅವ್ರು ಅಂತ. ಹಾಗಾಗಿ ಕೇಳ್ತಾ ಇದ್ದೀನಿ. ಖಂಡಿತ ಮೇಡಮ್, 100% ಸತ್ಯ, 100ಕ್ಕೆ 100. ಒಂದು ಮಾರ್ಕ್ಸು ಕಡಿಮೆ ಇಲ್ಲ ಇದಕ್ಕೆ, 100ಕ್ಕೆ 100. ದರ್ಶನ್ ಅವರು ಅವತ್ತು ಬಂದಾಗ ನನ್ನ ಮಗನ ಜೇಬಿಗೆ ಒಂದು 10,000 ರೂಪಾಯಿನ ಎಷ್ಟಿದೆ ಮಾಡಿದ್ರಿಂದ ನಾವು ಅಕ್ಕ ಇದನ್ನ ಇಟ್ಕೊಳ್ಳೇಬೇಕು ಅಂತ ಹೇಳಿ ನನ್ನ ಮಗನ ಜೇಬಿಗೆ ಇಟ್ಟೋದ್ರು. ನಾನು ಆ ದುಡ್ಡನ್ನ ಕರ್ನಾಟಕ ಬ್ಯಾಂಕ್ ಅಲ್ಲಿ ಬಾಂಡ್ ಮಾಡಿ ದರ್ಶನ್ ಇದು ನನಗೆ ಕೊಟ್ಟಿದ್ದು, ನನ್ನ ಮಗನ್ ಕೊಟ್ಟಿದ್ದು ಅಂತ ಹೇಳಿ ಅದನ್ನ ಇವಾಗ್ಲೂ ನಾನು ಇಟ್ಟಿದ್ದೀನಿ, ಹಾಗೆ ಇಟ್ಟಿದ್ದೀನಿ. ದರ್ಶನ್ ಕೊಟ್ಟಿದ್ದು ಅಂತ. ಮತ್ತೆ ಮೇಡಮ್ ಅವರಿಂದ ನಾವು ಏನನ್ನು ಇವತ್ತಿನವರೆಗೆ ನಿರೀಕ್ಷೆ ಮಾಡಿಲ್ಲ, ಮಾಡೋದು ಇಲ್ಲ ನಾವು. ಅನ್ಕೋತಾರಲ್ಲ ಯಾರಾದ್ರೂ ಅಂದ್ರೆ ಯಾರಾದ್ರೂ ಋಣದಲ್ಲಿದ್ರೆ ತಾನೇ ನಾವು ಮಾತಾಡ್ಲಿಕ್ಕಾಗತ್ತೆ ಅಂತ ಬೇರೆಯವ್ರು ಭಾವಿಸ್ತಾರೆ. ಬಟ್ ಅವ್ರಿಗೆ ನಮಗೆ ಭಾವನಾತ್ಮಕ ಬಾಂಧವ್ಯ ಬೇರೆ, ಹಣದ ಬಾಂಧವ್ಯ ಬೇರೆ. ಖಂಡಿತ ಮೇಡಮ್, ಖಂಡಿತ. ನಾವು ಈ ವಿಚಾರದಲ್ಲಿ ವೀಕೆಂಡ್ ರಮೇಶ್ ಕರೆದಾಗ ನನಗೆ ಮೇಡಮ್ ನಿಮ್ಗೆ ಟ್ರೈನ್ ಟಿಕೆಟ್ ಬುಕ್ ಮಾಡ್ತೀವಿ ಅಥವಾ ಕಾರ್ ಕಳಿಸ್ತಿದ್ರು. ದರ್ಶನ್ ಬರೋ ವಿಚಾರದಲ್ಲಿ ನೀವು 1 ರೂಪಾಯಿನೂ ನನಗೆ ಖರ್ಚು ಮಾಡ್ಬೇಡಿ, ನನ್ನ ಸ್ವಂತ ದುಡ್ಡಿಂದ ಬರ್ತೀನಿ ನಾನು ಅಂತ ಹೇಳ್ದೆ ಮೇಡಮ್. ಕಡೆಗೆ ವೀಕೆಂಡ್ ವಿತ್ ರಮೇಶಿಗೆ ಹೋದಾಗ ನಮ್ಮ ಸ್ವಂತ ದುಡ್ಡಿಂದ ಹೋಗಿ ನಮ್ಮ ಸ್ವಂತ ದುಡ್ಡಿಂದ ನಾನು ಮನೆಗೆ ಬಂದಿದ್ದೀನಿ. ಹಾಗಾಗಿ ನಾವು ದರ್ಶನಿಂದ ನಾವು ಪ್ರೀತಿ ಬಾಂಧವ್ಯ ಬೆಳೆಸ್ಕೊಂಡ್ವಿ ಬಿಟ್ರೆ ಹಣದ ವ್ಯವಹಾರವನ್ನು ಎಲ್ಲೂ ತರಲಿಲ್ಲ. ಆಮೇಲೆ ಅವ್ರ ಕಾರ್ ತಂದು ನಿಲ್ಸಿದ್ರೆ ನಮ್ಮ ಮನೇಲಿ ಓಮಿನಿ ಇದೆ ಮೇಡಮ್, ಓಮಿನಿ ಇತ್ತು ರೆಡ್. ಶ್ರೀಧರಣ್ಣ ಅದಕ್ಕೆ ನಾನು ಕಾರ್ ಬಿಟ್ಟು ಹೋಗ್ತೀನಿ, ತಗೊಂಡ್ಬಿಡು ಅಂತ ಹೇಳಿದ್ರು. ಇಲ್ಲ ಬೇಡ ಮಗ, ಖಂಡಿತ ಬೇಡ ಮಗ, ಬೇಕಾದ್ರೆ ನಿನ್ ಕಾರಲ್ಲಿ ಒಂಚೂರು ಹೋಗ್ತೀನಿ, ನನ್ ಕರ್ಕೊಂಡು ಹೋಗ್ಬಾ ಅಂತ ಹೇಳಿದ್ರು ಮನೆಯವರು. ಒಂದು 4 ಹೆಜ್ಜೆ ದೂರ ನಮ್ಮ ಮನೆಯವರನ್ನ ಆ ಕಾರಲ್ಲಿ ಕೂತ್ಕೊಂಡು ಡ್ರೈವ್ ಮಾಡ್ಕೊಂಡು ಕರ್ಕೊಂಡ್ ಮತ್ತೆ ವಾಪಸ್ ನಿಲ್ಸಿದ್ದಾರೆ, ಬಿಟ್ಟಿದ್ದಾರೆ ಮೇಡಮ್. ಖಂಡಿತ ನಾವ್ ಯಾವತ್ತೂ ದರ್ಶನ್ ಅವ್ರ ಹತ್ರ 1 ರೂಪಾಯಿನೂ ನಿರೀಕ್ಷೆ ಮಾಡ್ಲಿಲ್ಲ, ಮುಂದೂ ಮಾಡಲ್ಲ ನಾವು. ಈ ವರ್ಷ ಅವ್ರ ಬರ್ಡೇಗ್ ಮನೆಗ್ ಬರ್ತಿರ್ತೀರಾ. ಸೊ ನಿಮ್ಮ ಅಂದ್ರಲ್ಲ ಕೇಕ್ ಕಟ್ ಮಾಡೋದಿರ್ಲಿ ಅಥವಾ ಮಗನಿಗೆ ಒಂದ್ ವಿಶ್ ಮಾಡೋದಿರ್ಲಿ ಮಾಡ್ತೀರಾ. ನಿಮ್ ತರಾನೇ ತುಂಬಾ ಜನ ಬರ್ತಾರೆ ಮನೆ ಹತ್ರ. ಆತರ ಮನೆ ಹತ್ರ ಬಂದವ್ರಿಗೆ ಒಂದು ಹಾಸ್ಪಿಟಲ್ಗೆ ಖರ್ಚಿಗೆ ಬೇಕು ಅಂದ್ರೂ ಕೊಡ್ತಾರೆ, ಎಜುಕೇಶನ್ಗೆ ಬೇಕು ಅಂದ್ರೂ ಕೊಡ್ತಾರೆ. ಈ ತರದ್ದು ಸಾವಿರಾರು ಅಂದ್ರೆ 1 ಕೋಟಿ ರೂಪಾಯಿಗಿಂತ ಹೆಚ್ಚು ಖರ್ಚಾಗುತ್ತೆ. ಕೆಲವೊಂದು ಕಾರ್ಯಕ್ರಮಗಳು ಹೇಳಿದ್ದಾರೆ, ನಾನ್ ದುಡ್ದಿದ್ ದುಡ್ಡಲ್ಲಿ 50 ರೂಪಾಯಿ ದಾನ ಮಾಡ್ತೀನಿ, 50 ರೂಪಾಯಿ ನನಗಿಟ್ಕೋತೀನಿ ಅಂತ. ಈ ತರದ ಮನುಷ್ಯ ಒಬ್ಬ ಸಾಮಾನ್ಯ ಕುಟುಂಬದ ಹುಡುಗನ್ನ ಹೊಡೆದು ಸಾಯಿಸ್ತಾರೆ ಅಂತಂದ್ರೆ ನಂಬ್ಲಿಕ್ಕೆ ಕಷ್ಟ ಆಗುತ್ತೆ, ಅವ್ರ ಫ್ಯಾನ್ಸ್ಗೆ ಆಗ್ಲಿ ಮತ್ತೆ ಅವ್ರ ಆಪ್ತರಿಗಾಗ್ಲಿ. ಸೊ ಈ ತರ ಹೆಲ್ಪಿಂಗ್ ನೇಚರ್ ಇರೋನು ಒಂದು ಪ್ರಾಣ ತೆಗಿಯೋಕ್ ಸಾಧ್ಯನಾ ಅಂತ ರತ್ನಕ್ಕ ಏನ್ ಹೇಳ್ತಾರೆ? ಮೇಡಮ್ ನಾನು ಈಗ್ಲೂ ನಂಬಲ್ಲ. ಆದ್ರೆ ಆ ಸಮಯ ಹೇಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಕಾನೂನಿದೆ, ನಾವೆಲ್ಲರೂ ಕಾನೂನನ್ನ ಗೌರವಿಸ್ತೀವಿ. ನಮ್ಗೆ ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ. ದರ್ಶನ್ ಅವ್ರು ತಪ್ಪು ಮಾಡಿದ್ರೆ ಶಿಕ್ಷೆ ಆಗತ್ತೆ. ನನ್ ಮಗ ತಪ್ಪು ಮಾಡಿದ್ರು ತಪ್ಪೆ, ಮತ್ತೊಬ್ರು ತಪ್ಪು ಮಾಡಿದ್ರು ತಪ್ಪೆ. ಆದ್ರೆ ಒಂದು ಮೇಡಮ್, ರೇಣುಕಾ ಸ್ವಾಮಿ ತುಂಬಾ ಒಳ್ಳೆಯವರ? ಇಲ್ಲ, ಅವ್ರ ಮೇಲೆ ಸಾಕಷ್ಟು ಆರೋಪ ಇದೆ ಅಂತ ಅಶ್ಲೀಲ ಮೆಸೇಜ್ ಮಾಡ್ತಿದ್ರು ಅಲ್ವಾ? ಯಾವ್ದೇ ಒಂದು ಕೈಯಲ್ಲಿ ಯಾವತ್ತೂ ಚಪ್ಪಾಳೆ ಆಗಲ್ಲ, 2 ಕೈ ಸೇರಿದ್ರೇನೆ ಚಪ್ಪಾಳೆ ಆಗೋದು. ರೇಣುಕಾ ಸ್ವಾಮಿ ಮದುವೆಯಾಗಿ ತನ್ನ ಹೆಂಡತಿ ಗರ್ಭಿಣಿ ಅಂತ ಗೊತ್ತಿದೆ. ಅವಳಿಗೆ ಇನ್ನು ಆಕ್ಚುಲಿ 4 ತಿಂಗಳು 5 ತಿಂಗಳು ಇರ್ಬೋದು. ಮದುವೆಯಾಗಿ ಇನ್ನು 1 ವರ್ಷ 1-2 ವರ್ಷ ಅಂತ ಬೆತ್ತಲೆ ಫೋಟೋನ ತೆಗೆದು ಅವನ ಹತ್ರ ಇರೋದು ಒಂದೇ, ನನ್ನ ಹತ್ರ ಇರೋದು ಒಂದೇ. ಕರೆದ ಅವನು ಹೇಗ್ ಕರೆದ್ರು? ಯಾಕೆ ನೀವು ಈಗ ಯಾರೇ ಇರ್ಬೋದು ಮೇಡಮ್, ನನ್ಗೆ ಒಂದು ಅರ್ಥ ಆಗ್ತಾ ಇಲ್ಲ. ದರ್ಶನ್ ಕೊಲೆ ಮಾಡಿದ್ದಾರೆ, ದರ್ಶನ್ ಕೊಲೆ ಮಾಡಿದ್ದಾರೆ ಹೇಗೆ ಮೇಡಮ್? ಈಗ ತುಂಡು ಮಾಡಿ ಕತ್ತರಿಸಿರೋಂತ ವ್ಯಕ್ತಿ ಇವತ್ತು ಹೊರಗಡೆ ಬಂದಿದ್ದಾರೆ. ನಮ್ಗೆಲ್ರಿಗೂ ಗೊತ್ತಿದೆ. ಎಷ್ಟೋ ಕೇಸ್ಗಳು ಎಂತೆಂಟೋ ಕೇಸ್ಗಳೆಲ್ಲ ಮುಚ್ಚೋದಿದೆ, ಯಾವ್ದೂ ಬೆಳಕಿಗೆ ಬರಲ್ಲ. ಸ್ಟಾರ್ಟಿಂಗ್ ಅದೇನೋ ಹೇಳ್ತಾರಲ್ಲ,
ಹೊಸಸ್ರಾಗ ನನ್ ಗಂಡ ಇಸಿತ ಬಾಂದ ಬರ್ಬರ್ತ್ ನನ್ ಗಂಡ ಬರ್ಲಗಟ್ಟಿಗೆ ತಗಂಡ ಅಂತೇಳಿ ಒಂದು ಗಾದೆ ಇದೆ. ಅಂದ್ರೆ ಸ್ಟಾರ್ಟಿಂಗ್ ಎಲ್ಲ ಐತಿ ತಗೊಂಡ್ ಹೋಗ್ತಾರೆ, ಕಡೆಗೆ ಅದು ಬಂದು ಎಲ್ಲಿ ನಿಲ್ತದೆ ಅಂತ ಯಾರಿಗೂ ಗೊತ್ತಿಲ್ಲ. ಹೌದು, ಎಲ್ಲರ ಜೀವನದಲ್ಲಿ ಏನೋ ಒಂದು ಘಟನೆಗಳಿರುತ್ತೆ ಮೇಡಮ್. 5 ಬೆರಳು ಒಂದೇ ಸಮ ಇಲ್ಲ, ಎಲ್ಲರಲ್ಲೂ ಲೋಪದೋಷಗಳಿರುತ್ತೆ. ಜನಗೂ ಕೂಲಿ ಖಾರ ತಿಂತಾರೆ, ಸಿಟ್ಟಿರುತ್ತೆ, ಕೋಪ ಇರುತ್ತೆ, ಅಶ್ಲೀಲ ಮೆಸೇಜ್ ಕಳಿಸಿದಾಗ ಯಾರಿಗಾದ್ರೂ ಕೋಪ ಬರುತ್ತೆ. ಮೊನ್ನೆ ನಾನ್ ಸಣ್ಣ ಕೇಳ್ತೀನಿ ಮೇಡಮ್, ಮೊನ್ನೆ ಮತ್ತೊಬ್ರು ನಂಗೆ ಹಿಂಸೆ ಮಾಡ್ಕೊಂಡು ಅವರು ಇದ್ ಮಾಡ್ಕೊಂಡು ಹೋಗುವಾಗ ನನ್ಗೆ ದರ್ಶನ್ ಅಂದ್ರೆ ಏನೇನೋ ಅವರು ತುಂಬಾ ಪ್ರಶ್ನೆಗಳನ್ನ ಕೇಳಿದಾಗ ನಂಗೆ ದರ್ಶನ್ ಬಗ್ಗೆ ತುಂಬಾನೇ ದುಃಖ ಬಂದ್ಬಿಟ್ಟು, ತುಂಬಾ ದುಃಖ ಆಯ್ತು ಮೇಡಮ್. ನಂಗೆ ತುಂಬಾ ದುಃಖ ಆಯ್ತು. ನಂಗೆ ನಮ್ಗೆಲ್ಲ ಗಿಜರಿನ್ ಬೇಕಾಗಿಲ್ಲ ಅಳೋದಕ್ಕೆ. ನಾವು ನ್ಯಾಚುರಲ್ ಆಗಿ ನಮ್ಗೆ ಒಂದು ಅಂದ್ರೆ ಆ ಪ್ರೀತಿ, ಆ ಆತ್ಮೀಯತೆ, ಆ ಭಾವ ಸಂಬಂಧಗಳಿದೆಯಲ್ಲ, ಅದು ಆಟೋಮೆಟಿಕ್ ಆಗಿ ನಮ್ಗೆ ಕಣ್ಣಿಗೆ ಬಂದ್ಬಿಡುತ್ತೆ. ಹೌದು, ನೀವು ದರ್ಶನ್ ಅವ್ರು ನೋಡಿದ ತಕ್ಷಣ ಅಳ್ತೀರಾ, ಅದನ್ನ ನಾನು ಗಮನಿಸಿದ್ದೇನೆ 2 ಕಡೆ, ಒಂದು ಇನ್ನೊಂದು ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ. ಹೌದು ಮೇಡಮ್, ನಿಜವಾಗೂ ನನ್ಗೆ ಅಂದ್ರೆ ಆ ವ್ಯಕ್ತಿ ಏನೋ ಗೊತ್ತಿಲ್ಲ, ನನ್ಗೆ ಅಷ್ಟು ನಮ್ಮ ಹೃದಯದಲ್ಲಿ ಕೂತ್ ಬಿಟ್ಟಿದ್ದಾರೆ. ಅದನ್ನ ತೆಗಿಯೋಕ್ ಸಾಧ್ಯನೇ ಇಲ್ಲ, ನಾವು ತೆಗಿಯೋಕ್ ಸಾಧ್ಯನೇ ಇಲ್ಲ. ಯಾರು ಹೇಳಿ ಹಾಕಿದ್ದಾರೆ ಕಮೆಂಟ್, ಯಾರು ಹಲೋ ಯಾರೋ ಬೇರೆಯವ್ರು ಹಾಕ್ತಾರೆ ಕಮೆಂಟ್ ಹಾಕಿರೋದು. ಓಕೆ, ಗೌರಾಣಿ ಅಂತ. ಅದು ಯಾರು ಹಾಕ್ತಾರೆ, ಯಾಕೆ ಹಾಕ್ತಾರೆ, ಅವ್ರಿಗೆ ಆ ಭಾವಗಳೇನು, ಅದ್ರ ಸಂಬಂಧ ಏನು, ಆ ನೋವುಗಳೇನು ಅವ್ರಿಗೆ ಅದು ಗೊತ್ತಿರ್ಲಿಕ್ಕಿಲ್ಲ ಅಂತ ನಾನು ಅನ್ಕೋತೀನಿ. ಅಮ್ಮ ಏನ್ ಗೊತ್ತಾ, ಈಗ ಇದೊಂದು ಇದೆ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ, ಅಂದ್ರೆ ಕಮೆಂಟ್ ಮಾಡೋದು ಅಂದ್ರೆ ಸೆಲೆಬ್ರಿಟಿಗಳಿಗೆ ಮಾತ್ರವಲ್ಲ, ಕಾಮನ್ ಪೀಪಲ್ಗೂ ಕಮೆಂಟ್ ಮಾಡ್ತಾರೆ. ಅಂದ್ರೆ ಈ ತರ ಕಮೆಂಟ್ ಮಾಡ್ಬೇಡಿ, ಬೇರೆಯವ್ರ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಬಾರ್ದು ಅನ್ನೋಂತ ಸಾಕಷ್ಟು ಜನ ಸೆಲೆಬ್ರಿಟಿಗಳು ಹೇಳಿದ್ದಾರೆ. ಅದಕ್ಕೆ ಕಾನೂನು ಕ್ರಮಗಳನ್ನ ತಗೊಳ್ತೀವಿ ಅಂತ ಹೇಳಿದ್ರು ಕೂಡ ಬೇರೆಯವ್ರ ಮನೆ ಹೆಣ್ಮಕ್ಳ ಬಗ್ಗೆ ಕಮೆಂಟ್ ಮಾಡ್ತಾರೆ. ಈ ಎಲ್ಲೋ ಕುತ್ಕೊಂಡು ಈಗ ನಿಮ್ ಬಗ್ಗೆ ಕಮೆಂಟ್ ಮಾಡಿರೋ ಆತ ಎಲ್ಲೋ ಇರ್ಬೋದು, ನಾಳೆ ನಮ್ ಬಗ್ಗೆ ಮಾಡ್ತಾರೆ. ಸೊ ಈ ತರ ಕಮೆಂಟ್ ಮಾಡೋರ್ಗೆ ಒಂದು ಹೆಣ್ಣು ಮಗಳಾಗಿ ಅಥವಾ ಒಂದು ಮಹಿಳೆಯಾಗಿ, ಒಬ್ಬ ತಾಯಿಯಾಗಿ ನೀವ್ ಏನ್ ಹೇಳ್ತೀರಿ? ಯಾಕಂದ್ರೆ ಎಲ್ಲರ ಮನೇಲೂ ಗಂಡ್ ಮಕ್ಳು ಇರ್ತಾರೆ, ಎಲ್ಲರ ಮನೆಗೂ ಮಕ್ಳಿದ್ದಾರೆ. ಸೊ ಹಾಗಾಗಿ ಕೇಳ್ತಾ ಇದ್ದೀನಿ. ಮೇಡಮ್ ತಪ್ಪೇ ಮೇಡಮ್, ಅದು ತುಂಬಾ ಅಪರಾಧ ಅಲ್ವಾ? ಹೆಣ್ಮಕ್ಳು ಅಂತಂದ್ರೆ ನಾವ್ ಹೆಣ್ಣಂದ್ರೆ ಭೂಮಿಗೆ ಹೋಲಿಸ್ತೀವಿ, ಭಾರತದ ನಾರಿಗೆ ಹೋಲಿಸ್ತೀವಿ ಅಲ್ವಾ? ಹೆಣ್ಣು ಅಂತಂದ್ರೆ ಒಂದು ದೊಡ್ಡ ಶಕ್ತಿ ನಮ್ಮಲ್ಲಿ. ಹೆಣ್ಣಿಗೆ ಎಷ್ಟು ಸ್ಥಾನಗಳಿದೆ, ಎಷ್ಟು ಗೌರವ ಇದೆ. ಹಾಗಾಗಿ ಯಾರೇ ಮಾಡಿದ್ರು ತಪ್ಪೆ ಮೇಡಮ್, ಅದು ಯಾರು ಮಾಡಿದ್ರು ತಪ್ಪೆ. ಕಮೆಂಟ್ ಯಾರು ಹಾಕಿದ್ರು ತಪ್ಪೆ, ಅಥವಾ ಇದು ದರ್ಶನ್ ಸರ್ ನಾನ್ ಮಾಡಿರೋದು ಸರಿ ಅಂತ ನಾನು ಸಮರ್ಥನೆ ಮಾಡ್ಕೊತಾ ಇಲ್ಲ. ಆ ನಿಟ್ಟಲ್ಲಿ, ಆ ಚೌಕಟ್ಟಲ್ಲಿ ಏನಾದ್ರು ನಡೆದಿದ್ರೆ ಅದು ತಪ್ಪೆ. ಈಗ ನೀವು ದರ್ಶನ್ ಅವ್ರನ್ನ ಮೀಟ್ ಮಾಡ್ಬೇಕು ಅನ್ನುವಂಥದ್ದು ಇನ್ನೊಂದ್ 2 ದಿನ ಕಳೆದಿದ್ರೆ ತಾವು ಮೀಟ್ ಆಗೋರ್ ಇದ್ರಿ. ಗುರುವಾರಕ್ಕೆ ನೀವು ಮೀಟ್ ಆಗ್ಬೇಕಾಗಿತ್ತು ಅಂತ ಮಾತುಕತೆ ನಡೆದಿತ್ತು. ಯಾವ ವಿಚಾರಕ್ಕೆ ದರ್ಶನ್ ಸರ್ನ ಮೀಟ್ ಆಗ್ಬೇಕು ಅನ್ನೋಂಥದ್ದು ನಿಮ್ಮ ಇದಾಗಿತ್ತು? ಸೊ ಅದ್ರ ಬಗ್ಗೆ ಹೇಳೋದು. ಏನಿಲ್ಲ ಮೇಡಮ್, ನಾವೊಂದು ಮೂವಿ ಮಾಡಿದ್ವಿ. ಅದು ನಮ್ಗೆ ಮೂವಿ ಕಂಪ್ಲೀಟ್ ಆಯ್ತು. ಕಂಪ್ಲೀಟ್ ಆದ್ಮೇಲೆ ನಾವು ದರ್ಶನ್ ಸರಿ ಒಂದ್ಸರಿ ಸಿನಿಮಾ ತೋರ್ಸ್ಬೇಕು ಅಂತ. ನಮ್ದು ಫಸ್ಟ್ ಪ್ರಿಫರೆನ್ಸ್ ದರ್ಶನ್ ಸರಿ ಒಂದ್ಸರಿ ಸಿನಿಮಾ ತೋರ್ಸ್ಬೇಕು ಅಂತ. ನಾನು ಏನನ್ನು ನಿರೀಕ್ಷೆ ಮಾಡಿಲ್ಲ ಅಂತ ಹೇಳಿದ್ನಲ್ಲ, ಒಂದು ಹಣಕಾಸು ಇರ್ಬೋದು, ಮತ್ತೊಂದಿರ್ಬೋದು, ಅವ್ರಿಂದ ನಾನು ಏನ್ಗೊಂಡು ಇಲ್ಲ. ನಾವು ಸಿನಿಮಾ ಫೀಲ್ಡ್ ಅಲ್ಲಿ ಒಂದು ಸಿನಿಮಾ ಮಾಡಿದಾಗ ನಮ್ಗೆ ಒಂದು ಫಸ್ಟ್ ಆಯ್ಕೆ ಬಂದಿದ್ದು ದರ್ಶನ್ ಸರಿ ಒಂದ್ಸರಿ ಸಿನಿಮಾ ತೋರ್ಸ್ಬೇಕು ಅಂತ. ತೋರ್ಸ್ಬೇಕು ಅಂತ ಬಂದಾಗ ನಾವು ಅವ್ರಿಗೆ ಡೇಟು ಸಿಕ್ಕತ್ತೆ, ಗುರುವಾರ ದಿನ ಹೋಗೋದು ಅಂತೇಳಿ ಆ ವಿಚಾರಕ್ಕೆ ನಾವು ಹೋಗೋದು ಅಂತೇಳಿ ಮಾತಾಡ್ಕೊಂಡಿರ್ತೀವಿ. ಮೈಸೂರಿಗೆ ಬಂದು. ಮೈಸೂರಿಗೆ. ಓಕೆ, ಈ ನಿರ್ಮಾಪಕಿಯಾಗಿ ನೀವು ಸಿನಿಮಾ ಅನೌನ್ಸ್ ಮಾಡಿದಾಗ ಬೆಂಗಳೂರಲ್ಲೇ ಅನ್ಸುತ್ತೆ, ಮೋಸ್ಟ್ಲಿ ಕಂಠೀರವ ಸ್ಟುಡಿಯೋ ಅನ್ಸುತ್ತಲ್ವಾ? ಫಸ್ಟ್ ಲುಕ್ ಅಂದ್ರೆ ಸಿನಿಮಾ ಮುಹೂರ್ತಕ್ಕೆ ದರ್ಶನ್ ಸರ್ ಬಂದಿದ್ರು ಅಲ್ವಾ? ಈ ಸಿನಿಮಾ ಯಾರ್ದು, ಯಾವ ಹಂತದಲ್ಲಿದೆ? ಸೊ ನೀವು ನಿರ್ಮಾಪಕಿ ಅಷ್ಟೇನಾ, ಅಥವಾ ನಿಮ್ಮ ಮನೆ ಮಕ್ಕಳು ಏನಾದ್ರು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದಾರಾ, ಅಥವಾ ಹೇಗಮ್ಮ? ಇಲ್ಲ ಮೇಡಮ್, ನಮ್ಮ ಮನೆ ಮಕ್ಕಳೆಲ್ಲ ಯಾರು ಆಕ್ಟ್ ಮಾಡ್ಲಿಲ್ಲ. ಆಕ್ಚುಲಿ ನಾವು ಒಂದು 2 ಜನ ಸೇರ್ಕೊಂಡು ಇದನ್ನ ಹಣವನ್ನ ಹಾಕಿ ಹೂಡಿಕೆ ಮಾಡಿದ್ದು. ಅದು ಏನೇನೋ ಕಾರಣಾಂತರಗಳಿಂದ ಕೊರೋನಾ ಬಂದ ಇರುತ್ತಲ್ಲ, ಹಣಕಾಸಿಂದು ತುಂಬಾ ನಾವು ಸ್ಟ್ರಗಲ್ ಮಾಡ್ಕೊಂಡ್ವಿ. ಅದ್ರ ಮಧ್ಯೆ ನಮ್ಮ ಮನೆಯವರಿಗೆ ಹುಷಾರಿಲ್ಲ, ಕ್ಯಾನ್ಸರ್ ಆಯ್ತು. ನಮ್ಮ ಮನೆಯವರಿಗೆ ಕ್ಯಾನ್ಸರ್ ಆಗಿ 1 ವರ್ಷ ನಾವು ಆ ಕಡೆ ಹೋಗ್ಲೇ ಇಲ್ಲ, ಮನೆಯವ್ರ ಕಡೆನೆ ಉಳ್ಕೊಂಡ್ವಿ. ಅವರಿಗೆ ಹಾಸ್ಪಿಟ್ಲು, ಕಿಮೋ ಅದು ಇರುತ್ತಲ್ಲ ಕ್ಯಾನ್ಸರ್ ಅಂದ್ರೆ, ಅವರಿಗೆ ಲಂಗ್ಸ್ ಅಲ್ಲಿ ಆಗಿತ್ತು ಮೇಡಮ್. ಅಲ್ಲಿ ಕರೋನಾ ಬಂದು 2 ವರ್ಷ ಡೆಡ್ ಆಯ್ತು. ಆಮೇಲೆ ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ ಅಂತೇಳಿ 1.5 ವರ್ಷ ನಾವು ಹಾಸ್ಪಿಟ್ಲು ಅಲ್ಲಿ ಆ ಕಡೆ ಹೋಗ್ಲೇ ಇಲ್ಲ. ಆ ನಂತರದಲ್ಲಿ ನಮ್ಮ ಮನೆಯವ್ರು ಎಕ್ಸ್ಪೈರ್ಡ್ ಆದ್ರು.
ಅದಾದ ಮೇಲೆ ಒಂದು ವರ್ಷ ಕಳಿತು ಮತ್ತೆ ಅದ ನಂತರ ನಾವು ಅದನ್ನ ಟೇಕಪ್ ಮಾಡ್ಕೊಂಡು ಈಗ ಫೈನಲ್ ಫಸ್ಟ್ ಕಾಪಿ ಬಂದಿದೆ ಮೇಡಮ್. ಓಕೆ, ಈಗ ದರ್ಶನ್ ಅವರು ಬಂದು ಅದು ಫಸ್ಟ್ ಕ್ಲಾಪ್ ಇರ್ಲಿ, ಮುಹೂರ್ತಕ್ ಬರ್ಲಿ ಅಥವಾ ಒಂದು ಪೋಸ್ಟರ್ ಲಾಂಚ್ ಮಾಡ್ಕೊಡ್ಲಿ, ಎಲ್ರಿಗೂ ಆಪ್ತರಿಗೆ ಯಾರಿಗೆ ತಮ್ಮ ನೆಸೆಸರಿ ಇದೆ ಅಂತ, ದರ್ಶನ್ ಅವರ ಅವಶ್ಯಕತೆ ಇದೆ ಅಂತ ಕಾಣುತ್ತೋ ಅವ್ರಿಗೆ ಹಿಂದೆ ಮುಂದೆ ಯಾರು ಇಲ್ಲ ಅಂದ್ರೂ ಹೋಗಿ ಕೇಳಿದ ತಕ್ಷಣ ಒಪ್ಕೊಂಡ್ ಮಾಡ್ಕೊಡ್ತಾರೆ. ಅಂದ್ರೆ ಕಷ್ಟಪಟ್ಟು ಸಿನಿಮಾ ಮಾಡಿದೀವಿ ಅಂದಾಗ. ಸೊ ನಿಮ್ಮ ಸಿನಿಮಾಗೆ ದರ್ಶನ್ ಅವರು 2 ಮಾತಾಡಿದ್ರೆ ಎಷ್ಟು ಬಲ ಅಂತ ತಾವು ಆತ್ಮವಿಶ್ವಾಸವನ್ನ ಇಟ್ಕೊಂಡಿದ್ದೀರಾ? ಏನ್ ಹೇಳ್ತೀರಾ? ನಿಮ್ ಸಿನಿಮಾ ಬಗ್ಗೆ ಮಾತಾಡಿದ್ರೆ ನಿಮ್ ಸಿನಿಮಾ ರೀಚ್ ಆಗುತ್ತೆ ಅಥವಾ ಈ ತರದ್ ಒಂದಿಷ್ಟು ಕನಸುಗಳಿರುತ್ತೆ, ನನ್ ಮಗ ನನ್ ಸಿನಿಮಾ ಬಗ್ಗೆ ಮಾತಾಡ್ಬೇಕು ಅಂತ. ಸೊ ಹಾಗಾಗಿ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ದರ್ಶನ್ ಸರ್ ಕಡೆಯಿಂದ ಅಂತ ನಿಮ್ ಸಿನಿಮಾ? ಮೇಡಮ್, ಸಿನಿಮಾ ವಿಚಾರವಾಗಿ ಬಂದು ನಾನು ನಿಜವಾಗೂ ಅವರಿಂದ ನಿರೀಕ್ಷೆ ಇಟ್ಕೊಂಡಿದ್ದು ಇದೊಂದೇನೆ. ಇವತ್ತಿನವರೆಗೆ ನಾವ್ ಎಷ್ಟು ಹಣಕಾಸಲ್ಲಿ ಕಷ್ಟಪಟ್ರು ದರ್ಶನ್ ಸರ್ ಹತ್ರ ಹೋಗಿ 1 ರೂಪಾಯಿನಲ್ಲಿ ಕೊಡಪ್ಪ, ನನ್ ಪರಿಸ್ಥಿತಿ ಹಿಂಗಾಗಿದೆ ಅಂತ ನಾವು ಇವತ್ತಿನವರೆಗೆ ನಾನು ಕೇಳಲಿಲ್ಲ. ಇವತ್ತಿನ ತನಕ ನಮ್ಮ ಮನೆಯವ್ರಿಗೆ ಹುಷಾರಿಲ್ದೇ ಇದ್ರು ಸಮೇತ ನಾವು ಅವ್ರನ್ನ ಕೇಳಲಿಲ್ಲ ಹಣವನ್ನ. ನನ್ ಮಗ ಜಾಬ್ ಮಾಡ್ತಾ ಇದ್ದಾನೆ, ನಾವು ಆ ಹಣಕಾಸಿನ ನಡುವೆನೆ ನಮ್ಮ ಸಂಸಾರ, ನಮ್ಮ ಕುಟುಂಬನ ನಾವು ನಿಭಾಯಿಸ್ಕೊಂಡಿದೀವಿ. ಸಿನಿಮಾ ಅಂತ ಬಂದಾಗ ನಾವ್ ಯಾವ್ದನ್ನು 1 ರೂಪಾಯಿನೂ ನಾವ್ ಯಾರನ್ನು ದುರುಪಯೋಗ ಪಡಿಸ್ಕೊಂಡಿಲ್ಲ. ಆದ್ರೆ ಸಂಸಾರಿಂದ ನಾವು ನಿರೀಕ್ಷೆ ಮಾಡ್ಕೊಂಡಿದ್ವಿ ಏನು, ಒಂದು ಬಿಸ್ನೆಸ್ ಹೆಲ್ಪ್ ಆಗತ್ತೆ, ನಮ್ಗೆ ಏನಾದ್ರು ಒಂದು ಅಮೆಝಾನ್ ಇರ್ಬೋದು ಅಥವಾ ಏನೋ ಇರುತ್ತಲ್ಲ ಏನೋ ಇರ್ಬೋದು, ಒಂದ್ ಮಾತು ಹೇಳಿದ್ರೆ ನಡೆಯುತ್ತೆ. ಅದ್ರಿಂದ ನಾವು ಸೇಫ್ ಝೋನ್ ಆಗಿ ಹೊರಗ್ ಬಂದ್ಬಿಟ್ರೆ ಸಾಕಪ್ಪ, ಅಂದ್ರೆ ಸಿನಿಮಾ ದಿಂದ ನಾವು ಹೊರಗ್ ಬಂದ್ರೆ ಸಾಕು, ಕನಿಷ್ಠ ಪಕ್ಷ ಅದನ್ನ ಒಂದು ಮಾಡ್ಕೊಟ್ರೆ ಸಾಕು ಅಂತ ನಾವು ಅವರಿಂದ ನಿರೀಕ್ಷೆ ಇಟ್ಕೊಂಡಿದ್ದೆ ನಾನು. ಅದಾದ ನಂತರ ಎಲ್ಲಾದ್ರೂ 1-2 ಕಡೆ ಅವ್ರು ಬಂದು ಒಂದು ಪ್ರಮೋಷನ್ ಬಂದು ಅವ್ರು ಬರೀ ಒಂದು ಮಾತು, ನಮ್ಮ ಅಕ್ಕ ಸಿನಿಮಾ ಮಾಡಿದ್ದಾರೆ, ನೀವು ಬಂದು ಥಿಯೇಟ್ರಿಗೆ ನೋಡಿಯಪ್ಪ ಅಂತ ಒಂದು ಮಾತು ಹೇಳಿದ್ರೆ ಸಾಕು, ಹುಚ್ಚೆದ್ದು ಬರ್ತಾರೆ ಫ್ಯಾನ್ಸ್. ಹೌದು. ಈಗ ನೀವು ಸಿನಿಮಾ ಪ್ರಮೋಷನ್ ಕೊಡ್ಬೇಕು ಅಂತ ಹೆಂಗ್ ಕೇಳೋಣ ಅನ್ನೋ ಒಂದು ಹಿಂಜರಿಕೆ ಇದ್ದೇ ಇರುತ್ತೆ ಎಲ್ಲರಲ್ಲೂ, ನಮ್ಗೆ ಎಷ್ಟೇ ಆತ್ಮೀಯರಿದ್ರು. ಸೊ ನೀವು ಎಷ್ಟು ಧೈರ್ಯ ಮಾಡಿ ಮಾತಾಡಿದ್ರಿ, ಮತ್ತೆ ಅವ್ರ ಕಡೆಯಿಂದ ರಿಯಾಕ್ಷನ್ ಹೇಗಿತ್ತು? ನಾನು ಅಮ್ಮ ಮಾತಾಡ್ತಿದ್ದೀನಿ. ಇಲ್ಲ ಮೇಡಮ್, ಅವ್ರ ಹತ್ರ ಮಾತಾಡೋದಕ್ಕೆ ಭಯ. ನಾನು ಪ್ರತಿ ವರ್ಷ ಹುಟ್ಟಿದಬ್ಬಕ್ಕೆ ಹೋಗ್ತಿದ್ನಲ್ಲ, ನಾವು ಅಷ್ಟು ಹತ್ರದಿಂದ ಇದ್ರೂ 6 ಅಡಿ ಕಟ್ಟೌಟ್ ಅವ್ರು ನೋಡಿದ್ರೆ ಒಂಥರ ಭಯ ಆಗ್ತಿತ್ತು. ಅಷ್ಟು ಇದ್ರೂ ಒಂಥರ ಏನೋ ವ್ಯಕ್ತಿಯಲ್ಲಿ ಒಂದು ತುಂಬಾನೇ ಇದು ಅದು ಹೇಳಕ್ಕಾಗಲ್ಲ ನಮ್ಗೆ, ಅದು ಅನುಭವಿಸಿದಾಗ ಮಾತ್ರ ಗೊತ್ತಾಗುತ್ತೆ. ನಾನು ಹತ್ರದಿಂದ ನೋಡಿದೀನಿ. ಎಲ್ರು ನಾವು ಹುಟ್ಟಿದಬ್ಬಕ್ಕೆ ಹೋದಾಗ ಎಷ್ಟು ಜನ ಇದ್ರುನು ಎಲ್ರನ್ನು ಕಳಿಸಿ ಆದ್ಮೇಲೆ ಎಲ್ರು ಹೋದ್ಮೇಲೆ ನಮ್ಮನ್ನ ಪಕ್ಕದಲ್ಲಿ ಕೂತ್ಕೊಂಡು ಸೋಫಾ ಮೇಲೆ ಬಂದು ಕುತ್ಕೋತಾರೆ, ಕುಡಿಯಕ್ ತಗೊಂಬರಪ್ಪ ಅಕ್ಕಂಗೆ ಅಂತಾರೆ, ನಮ್ಗೆ ಜ್ಯೂಸ್ ಎಲ್ಲಾ ತರಿಸ್ತಾರೆ. ನಾನು ನನ್ ಮೈದ ಮತ್ತೆ ನಮ್ಮ ಪುನೀತ ಅಂತೇಳಿ ತಮ್ಮನ್ ಮಗ, ನಾವು 3 ಜನ ಪ್ರತಿ ವರ್ಷ 2-3 ವರ್ಷ ಕಂಟಿನ್ಯೂ ಹೋಗಿದ್ವಿ. ಅವಾಗ ಪಕ್ಕದಲ್ಲಿ ಕೂತ್ಕೊಂಡು ಮೇಡಮ್, ಪಕ್ಕದಲ್ಲಿ ಕೂತ್ಕೊಂಡು ಜ್ಯೂಸ್ ಕುಡಿಯಕ್ಕ ಕುಡ್ದ, ಅದೇನಕ್ಕ ಏನಕ್ಕ ಆರಾಮಿದೇನಕ್ಕ? ಆರಾಮಿದ್ದೀನಪ್ಪ. ಏನಿಲ್ಲ ಮಗ, ಆರಾಮಿದ್ದೀನಿ. ಇನ್ನೇನಕ್ಕ ಮತ್ತೆ? ಸರಿ. ಅದೇ ಈ ಸಿನಿಮಾ ಬಗ್ಗೆ ಏನಂದ್ರು ಫೋನ್ ಮಾಡಿ ಮಾತಾಡಿದಾಗ? ಈ ದಿನ ಬರ್ತೀವಿ, ಏನಾದ್ರು ಸಿಗ್ಬೋದಕ್ಕ? ಇಲ್ಲ, ಆಕ್ಚುಲಿ ನನಗ್ ಫೋನ್ ಸಿಗ್ಲಿಲ್ಲ. ನಾನು ಅವ್ರಿಗೆ ಕಾಲ್ ಮಾಡಿ ಹೇಳಿದಾಗ, ಅಕ್ಕ ಹಿಂಗ್ ಬನ್ನಿ, ಡೆವಿಲ್ ಸಿನಿಮಾ ನಡೀತಾ ಇದೆ ಮೈಸೂರಲ್ಲಿ, ನೀವು ಅಲ್ಲಿಗೆ ಬಂದ್ರೆ ಸಿಗ್ತಾರೆ, ಅವಾಗ ಮಾತಾಡಿ ಅಂತ ಹೇಳಿದ್ರು. ನನ್ಗೆ ಒಂದ್ಸಾರಿ ಮಧ್ಯೆ ಮಾತಾಡಿದೀನಿ ನಾನು, ಅದು ಏಪ್ರಿಲ್ 15 ನಂತರ ಬನ್ನಿ ಅಕ್ಕ ಅಂದಿದ್ರು. ಏಪ್ರಿಲ್ 15 ನಂತರ ನನ್ಗೆ ಹೋಗೋದಕ್ಕೆ ನನಗೆ ಬೇರೆ ಏನೋ ನಮ್ಮ ಮನೇಲಿ ಒಂಚೂರು ಪ್ರಾಬ್ಲಮ್ ಆಗಿ ನನ್ಗೆ ಹೋಗ್ಲಿಲ್ಲ. ಆಮೇಲೆ ಅವರು ದುಬೈ ಅಲ್ಲಿ ಇಲ್ಲಿ ಎಲ್ಲ ಹೋದ್ರಲ್ಲ, ನಂಗೆ ಸಿಗ್ಲಿಲ್ಲ ಮತ್ತೆ. ಇದೆ ಗುರುವಾರ ದಿನ ಫಿಕ್ಸ್ ಆಗಿತ್ತು ಹೋಗ್ಬೇಕು, ಇಲ್ಲಿ ಮಾಡ್ಕೊಡ್ತಾರೆ ಅಂತ ಆತ್ಮವಿಶ್ವಾಸ ಇತ್ತು ನನಗೆ. ಅವರು ಕೋಪ ಇತ್ತು ಅವರಿಗೆ, ಸಿನಿಮಾ ಫೀಲ್ಡ್ ಅಲ್ಲ ನಿಮ್ದು, ಯಾಕೆ ಬಂದ್ರಿ, ನಿಮಗ್ ಗೊತ್ತಿದ್ದಿರೋ ಫೀಲ್ಡ್ ಅಲ್ಲಿ ಬಂದು ಒದ್ದಾಟ ಮಾಡೋದಕ್ಕಿಂತ ನಿಮ್ಗೆ ಅಲ್ಲೇ ಏನಾದ್ರು ಬಿಸ್ನೆಸ್ ಏನಾದ್ರು ಮಾಡ್ಕೋಬೋದಿತ್ತಲ್ಲ ಅಕ್ಕ ಅಂತ ಅದ್ರ ಬಗ್ಗೆ ನಂಗೆ ಬುದ್ಧಿ ಮಾತು ಹೇಳಿದ್ದಾರೆ ಮಾತ್ರ. ದರ್ಶನ್ ಅವರು ನಂಗೆ 100ಕ್ಕೆ 100 ಹೇಳಿದ್ದು, ನಂಗೆ ಸಿನಿಮಾ ಫೀಲ್ಡ್ ಅಲ್ಲಿ ತುಂಬಾ ಕೆಲವು ಕೈ ಘಟನೆಗಳ ಆದಾಗ ನನ್ಗೆ ದರ್ಶನ್ ನೆನಪಾಗಿದ್ದಾರೆ. ಇದೇ ಕಾರಣಕ್ಕೆ ಅಲ್ವಾ ದರ್ಶನ್ ಹೇಳಿದ್ದು, ಇಂಡಸ್ಟ್ರಿ ಅಲ್ಲಿ ಇದನ್ನಲ್ಲ ಬೇಡ ಅಂತ ಹೇಳಿದ್ ಇದೇ ಉದ್ದೇಶಕ್ಕೆ ಅಂತ. ನನಗೆ ತುಂಬಾ ಕೈ ಘಟನೆಗಳು ನೆನಪಾದಾಗ ದರ್ಶನ್ ತುಂಬಾನೇ ನೆನಪಾಗಿದ್ದಾರೆ. ಪ್ರತಿ ಸಾರಿ ನನ್ಗೆ ಏನೇನು ಕೆಲವು ಅನುಭವಗಳಾದಾಗ ನಂಗೆ ದರ್ಶನ್ ಸರ್ ನೆನಪಾಗಿದ್ದಾರೆ. ಇದೇ ಕಾರಣಕ್ಕೆ ದರ್ಶನ್ ಹೇಳಿದ್ದು ಅಂತ. ಹಂಗಾಗಿ ಇಷ್ಟೆಲ್ಲ ಇಷ್ಟ ಮೇಡಮ್. ಈಗ ಈ ಅಕ್ಕಪಕ್ಕ ಕೂತ್ಕೊಂಡು ಅಥವಾ ಅವ್ರನ್ನ ಹತ್ರದಿಂದ ನೋಡಿದವ್ರಿಗೆ ಇವತ್ತು ಅವ್ರ ಕಂಬಿಯಿಂದ ಇದಾರೆ ಅಂದ್ರೆ ಅವ್ರು ಅಲ್ಲಿ ಕೊಟ್ಟಿದ್ದ ಊಟನೇ ತಿನ್ಬೇಕು. ಇವರೆಲ್ಲ ರಾಯಲ್ ಆಗಿ ಬೆಳೆದವರು, ಅಂದ್ರೆ ಬಡತನದಿಂದ ಬೆಳೆದಿದ್ರು ಕೂಡ ಇವತ್ತಿಗೆ ಅವರು ಯಾವ ಐಷಾರಾಮಿಗೂ ಕಡಿಮೆ ಇರ್ಲಿಲ್ಲ ಅಲ್ವಾ?
ಸೊ ಆ ತರದ್ ಲೈಫ್ ಲೀಡ್ ಮಾಡಿದವನು ಇವತ್ತು ಹಿಂದೆ ಕಂಬಿ ಹಿಂದೆ ಇದಾರೆ ಅನ್ನೋದನ್ನ ಒಬ್ಬ ತಾಯಿಯಾಗಿ ಹೆಂಗೆ ಅರ್ಸ್ಕೊಳ್ತೀರಾ? ಎಷ್ಟ್ ನೋವು ಕೊಡುತ್ತೆ, ಎಷ್ಟ್ ಅಳ್ತೀರಿ ಈ ಟಿವಿಗಳಲ್ಲೆಲ್ಲ ನೋಡಿದಾಗ ಅಂತ. ಮೇಡಮ್ ಕಷ್ಟ ಆಗುತ್ತೆ, ಆದ್ರೆ ನಮ್ ಕಾನೂನು ವ್ಯವಸ್ಥೆ ಎಲ್ರಿಗೂ ಒಂದೇ ಅಲ್ವಾ? ಹೌದು. ನಮ್ ಕಾನೂನು ವ್ಯವಸ್ಥೆ ಎಲ್ಲರಿಗೂ ಒಂದೇ ಮೇಡಮ್. ಹಾಗಾಗಿ ಅಲ್ಲಿ ಏನ್ ಊಟ, ಹೌದು ಐಷಾರಾಮಿ ಜೀವನ ಮಾಡಿದಾರೆ, ಈಗ ಟೈಮ್ ಸರಿ ಇಲ್ಲಲ್ಲ ಮೇಡಮ್. ಟೈಮ್ ಸರಿ ಇಲ್ಲದೆ ಹೋದಾಗ ಅಲ್ಲಿ ನಾವ್ ಏನ್ ಕೊಡ್ತಾರೆ ಅದನ್ನ ತಿನ್ಬೇಕು, ಬದುಕ್ಬೇಕು, ಅದರಿಂದ ಹೊರಗ್ ಬರ್ಬೇಕು. ಹೌದು. ಈಗ 28 ವರ್ಷ 1994 ಅಂದ್ರೆ ಅಲ್ಲಿಂದ ಇಲ್ಲಿ ಲೆಕ್ಕ ಹಾಕಿದ್ರೆ 28 ವರ್ಷ ಆದ್ರೂ ಕೂಡ ತಮ್ಮನ್ ಗುರ್ತಿಸಿ ತಮ್ಗೆ ಅದೇ ಪ್ರೀತಿ ಕೊಡ್ತಾರೆ ಅಂತ ಅಂದ್ಮೇಲೆ ಸೊ ಹೆತ್ತವಳಿಗೂ ಅದೇ ಸ್ಥಾನ ಇದ್ದೇ ಇರುತ್ತೆ. ಅದಕ್ಕಿಂತ ಯಥೇಚ್ಛವಾದಂತ ಪ್ರೀತಿ ವಿಶ್ವಾಸ ತನ್ನ ತಾಯಿ ಕೊಡ್ಬೇಕು. ಬಟ್ ಆದ್ರೆ ಈ ಬಿದ್ದಾಗ ಆಳ್ಗೊಂದ್ ಕಲ್ಲು ಅಂತಾರಲ್ಲ, ಸೊ ಹಂಗಾಗಿ ಈ ಟೈಮ್ ಕೆಟ್ಟ ಟೈಮ್ ಇರೋದ್ರಿಂದ ದರ್ಶನ್ ಅವರು ಎತ್ತು ತಾಯಿಗೆ ರೆಸ್ಪೆಕ್ಟ್ ಮಾಡ್ತಿರ್ಲಿಲ್ಲಂತೆ, ಎತ್ತು ತಾಯಿ ಮುಖ ನೋಡ್ತಿರ್ಲಿಲ್ಲಂತೆ, ಅವ್ರ ಮನೆಗೆ ಹೋಗಿರ್ಲಿಲ್ಲಂತೆ, ಹೊಡಿತಿದ್ರಂತೆ, ಈ ತರ 108 ಆರೋಪಗಳು ಕೇಳಿ ಬರುತ್ತೆ. ಅದನ್ನ ನಾವು ನೋಡಿಲ್ಲ, ನೀವು ನೋಡಿಲ್ಲ. ಆತರ ಅಂತಹ ಕಠೋರ ಮನಸ್ಸಿನ ವ್ಯಕ್ತಿತ್ವನ ದರ್ಶನ್ ಅವ್ರದ್ದು ತಾವು ಏನ್ ಹೇಳ್ತೀರಿ? ಮೇಡಮ್ ಯಾರು ನೋಡಿಲ್ಲ ಅಂದ್ಮೇಲೆ ಇದನ್ನ ಹೇಗ್ ನಂಬೋದು? ಅದೇ ಹೌದು. ಈಗ ಯಾರು ನೋಡಿಲ್ಲ ಅಲ್ವಾ? ದರ್ಶನ್ ಅವ್ರ ತಾಯಿಗೆ ಹೊಡೆದಿದ್ದಾರೆ, ಅವ್ರು ನೋಡ್ಕೊಂಡಿಲ್ಲ ಹೇಳೋದಿದೆಯಲ್ಲ, ಈ ಊಹಾಪೋಹದ ಮಾತುಗಳಿಗೆ ಅರ್ಥನೇ ಇಲ್ಲ. ಯಾವ ಮಗನು ಆ ರೀತಿ ಮಾಡಕ್ ಸಾಧ್ಯನೇ ಇಲ್ಲ. ಎಲ್ಲ ಪ್ರಪಂಚದಲ್ಲಿ ಎಷ್ಟೇ ಕೆಲವೊಂದು ಘಟನೆಗಳು ಇರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಅಂತ ವಿಸ್ತೃತ ಮನಸ್ಸವ್ರು ಇರ್ತಾರೆ, ಇಲ್ಲ ಅಂತಾನೂ ನಾನು ಹೇಳ್ತಾ ಇಲ್ಲ. ಹಾಗಾಗಿ ಇದು ನಾನು ನೋಡಿಲ್ಲ, ನೀವು ನೋಡಿಲ್ಲ, ಬೇರೆಯವರು ನೋಡಿಲ್ಲ, ಅವ್ರು ನೋಡಿಲ್ಲ ಅಂತಂದಾಗ ಸತ್ಯ ಹೌದಾ? ಇದು ನಂಬಕ್ ಸಾಧ್ಯನಾ? ಯಾಕಂದ್ರೆ ನಾವು ದೂರದಿಂದ ನೋಡಿರ್ತೀವಿ, ತಾವು ಹತ್ರದಿಂದ ನೋಡಿದ್ರೆ ಅವ್ರ ವ್ಯಕ್ತಿತ್ವ ಗೊತ್ತಾಗ್ಬಿಡುತ್ತೆ, ಇವ್ರು ಹೊಡಿಯೋ ಮನಸ್ಥಿತಿನ ಅಂತ. ಮೇಡಮ್ ಒಂದೇ ಮಾತು, ಗಂಡ ಹೆಂಡತಿ ಸೇರಿದ್ರೇನೆ ಒಂದು ಮಗು ಹುಟ್ಟುತ್ತೆ ಅಲ್ವಾ ಮೇಡಮ್? ಆಯ್ತಾ? ಗಂಡ ಹೆಂಡತಿ ಸೇರಿದ್ರೆ ಒಂದು ಮಗು ಹುಟ್ಟುವಾಗ ಅದು ನಮಗ್ ಕಾಣಿಸುತ್ತಾ? ಇಲ್ಲ. ಇಷ್ಟೇ ಸಾಕು ಮೇಡಮ್. ಇದು ಒಂದು ಉದಾಹರಣೆ ಸಾಕು. ಪ್ರಪಂಚದಲ್ಲಿ ಎಲ್ಲರೂ ತಿಳ್ಕೋಬೇಕಾಗಿರೋಂಥದ್ದು ಎಲ್ಲ ಬರೀ ಊಹಾಪೋಹಗಳಿಗೆ ಅಥವಾ ಮತ್ತೊಂದು ಮಗದೊಂದು. ಒಬ್ಬ ಈಗ ಬಾವಿಲ್ ಬಿದ್ದು ಬಿಟ್ಟಿದ್ದಾರೆ, ದರ್ಶನ್ ಬಾವಿಲ್ ಬಿದ್ದಿದ್ದಾರೆ ಅಂತೇಳಿ ಆಳಿಗೊಂದು ಕಲ್ಲು ಅಣದ್ರೆ ವ್ಯಕ್ತಿ ಸತ್ತೋಗಿದಾನಲ್ವಾ? ವ್ಯಕ್ತಿ ಸತ್ತೋಗಿದ್ದಾರೆ, ಅವರು ರೇಣುಕಾ ಸ್ವಾಮಿ ಸತ್ತೋಗ್ಬಿಟ್ಟಿದ್ದಾರೆ, ಅವ್ರನ್ನ ವಾಪಸ್ ತರಕ್ಕಾಗಲ್ಲ. ಆದ್ರೆ ಇಲ್ಲಿ ಜೀವಂತ ಇರುವ ವ್ಯಕ್ತಿಯನ್ನ ಜೀವಂತವೇ ಕೊಲೆ ಮಾಡಬಾರ್ದು. ಜೀವಂತಿಕೆ ಇದೆ ಈಗ ಇವರಿಗೆ. ಅವ್ರು ಮೇಡಮ್ ಈಗ ಒಂದು ಮನುಷ್ಯನ ಜೀವ ಎಲ್ಲಿವರೆಗೆ ನಮ್ದು ಆಯುಷ್ಯ ಇರುತ್ತೆ ಅಷ್ಟೇನೆ. ಎಲ್ಲ ಒಂದ್ ಪೆಟ್ಟು ಯಾರೋ ಹೊಡೆದ್ಬಿಟ್ಟಿದ್ದಾರೆ, ಯಾರು ಹೊಡೆದಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಪೊಲೀಸ್ ತನಿಖೆಯಿಂದ ಹೊರಗ್ ಬರ್ಬೇಕು. ಇದು ಸತ್ಯಾಸತ್ಯತೆಗಳು ಇನ್ನೂ ಹೊರಗ್ ಬರ್ಬೇಕಿದ್ರೆ ಸಮಯ ಇದೆ, ಕಾದು ನೋಡೋಣ. ದರ್ಶನ್ ಅವರೇ ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ. ದರ್ಶನ್ ಅವ್ರು ತಪ್ಪು ಮಾಡಿಲ್ಲ ಅಂದ್ರೆ ಅವ್ರು ಹೊರಗ್ ಬರ್ತಾರೆ. ಆದ್ರೆ ಈಗ ಇನ್ನು ಆರೋಪಿ ಅಷ್ಟೇ ಬಿಟ್ರೆ ಅಪರಾಧಿ ಅಲ್ಲ. ಅವರು ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ. ಆದ್ರೆ ದರ್ಶನ್ ಅವ್ರು ಹೊರಗ್ ಬರ್ಲಿ ಅಂತ ನಾವೆಲ್ಲರೂ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಅದಾಗಬಾರ್ದು ಅಂತೇಳಿ. ಅಂದ್ರೆ ಹೇಳಿ ಮೇಡಮ್. ನನ್ನ ಕೊನೆ ಪ್ರಶ್ನೆ ಏನು ಅಂತಂದ್ರೆ, ಯಾರ ನಿಮ್ಮ ವೈಯಕ್ತಿಕ ಬದುಕಿನ ಬಗ್ಗೆ ಮಾತಾಡಕ್ಕೆ ನನಗೆ ಯಾವ ರೈಟ್ಸ್ ಇಲ್ಲ, ಹಾಗೆ ದರ್ಶನ್ ಅವ್ರ ವೈಯಕ್ತಿಕ ಬದುಕಿನ ಬಗ್ಗೆ ಮಾತಾಡಕ್ಕೆ ನಮಗೂ ನಿಮ್ಗೂ ಯಾರಿಗೂ ರೈಟ್ಸ್ ಇಲ್ಲ. ಅದು ಅವ್ರ ವೈಯಕ್ತಿಕ, ಅವ್ರು ಹೆಂಗ್ ಬೇಕಾದ್ರೂ ಬದುಕ್ಬೋದು, ಅದಕ್ಕೆ ದೇವ್ರು ಇದ್ದೇ ಇರುತ್ತೆ ಅಲ್ವಾ? ಸೊ ಸ್ವಾತಂತ್ರ್ಯ ಇದೆ ಫಸ್ಟ್ ಆಫ್ ಆಲ್, ನಾನು ಹೆಂಗ್ ಬೇಕಾದ್ರೂ ಬದುಕ್ಬೋದು ಅನ್ನೋದಕ್ಕೆ. ಸೊ ಈಗ ಪವಿತ್ರ ಗೌಡ ಅವ್ರ ಜೊತೆಗಿನ ಸಂಬಂಧದಿಂದಾನೇ ಹಿಂಗಾಯ್ತು. ಸೊ ಅವ್ರ ಜೊತೆ ವಿಜಯಲಕ್ಷ್ಮಿ ಅಂತ ದೇವತೆ ಇದ್ದ ಮೇಲೆ ಈ ತರ ಹೋಗ್ಬಾರ್ದಾಗಿತ್ತು ಅಂತ ಕೆಲವರು ಆರೋಪ ಮಾಡ್ತಾರೆ. ಅದು ಅವ್ರ ಸಂಬಂಧ ಇತ್ತು ಅಥವಾ ಬರೀ ಸ್ನೇಹನೋ ಗೆಳೆತನೋ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಬಟ್ ವಿಜಯಲಕ್ಷ್ಮಿ ಹೇಳಿದ್ದು ಯಾರಿಗೂ ಗೊತ್ತಿಲ್ಲ. ಈಗ ಒಬ್ಬ ಹೀರೋ, ಒಬ್ಬ ಸ್ಟಾರ್, ದೊಡ್ಡ ನಟರಾಗಿದ್ದಾರೆ. ಅವ್ರ ಹತ್ರ ಎಲ್ರು ಬೇಕಾದಷ್ಟು ಫೋಟೋಗಳನ್ನ ತೆಗೆಸ್ಕೊತಾರೆ. ಈಗ ಅಮ್ಮಂಗೆ ಏನೋ ತಿರ್ಕಿರ್ಬೋದು, ಏನೋ ಒಂದಿಷ್ಟು ಫೋಟೋಗಳನ್ನ ಅದನ್ನ ವಿಜಯಲಕ್ಷ್ಮಿ ಮೇಡಮ್ ತಂದೆ ಮೇಡಮ್ ಅವರು. ಯಾಕೆ ಅಂತಂದ್ರೆ ಈಗ ಈ ಪರಿಸ್ಥಿತಿಲಿ ಇದ್ದಾರೆ, ಅವರು ಏನನ್ನು ಡಿಸೈಡ್ ಮಾಡ್ಕೊಂಡು ನಿರ್ಧಾರ ಮಾಡ್ಕೋಬಹುದು. ಆದ್ರೆ ಅಲ್ಲದೆ ತನ್ನ ಗಂಡನನ್ನ ನಾನು ಉಳಿಸ್ಕೋಬೇಕು, ನನಗೆ ನನ್ ಗಂಡ ಬೇಕು ಅಂತೇಳಿ ಇವತ್ತು ಹೋರಾಟ ಮಾಡಕ್ ಇಟ್ಟಿದಾರಲ್ಲ, ಅವ್ರ ಬಗ್ಗೆ ನಾನು ತುಂಬಾ ಮೇಡಮ್ ಹೆಮ್ಮೆ ಇದೆ. ಅದೇ ಫೈನಲಿ ಅದೇ ದೇವ್ರು ಪ್ರಾರ್ಥನೆ ಮಾಡ್ಬೇಕು ಅಂತಂದ್ರಿ. ಬಹುಶಃ ನಿಮ್ಮ ಮನೇಲೂ ದರ್ಶನ್ ಪರವಾಗಿ ದೀಪ ಹಚ್ಚಿರ್ತೀರಿ ಅಂತ ನಾನ್ ಭಾವಿಸ್ತೀನಿ. ಏನ್ ಹೇಳ್ತಾರ ಕೊನೆ? ಮೇಡಮ್ ಖಂಡಿತ ಮೇಡಮ್, ನಾವು ದೇವ್ರ ದೀಪ ಹಚ್ಚುತ್ತೀವಿ, ದಿನಾನು ನಾವು ಪ್ರಾರ್ಥನೆ ಮಾಡ್ತೀವಿ. ನಾನು ಫಸ್ಟ್ ಅರೆಸ್ಟ್ ಆದಾಗ ಒಂದಿಷ್ಟು ಹಂತಗಳಾಯ್ತು, ಆಮೇಲೆ ಬಂದ್ವಿ.
ಓ ಇರ್ಬೋದೇನೋ ನೋಡೋಣ, ಪೊಲೀಸ್ ತನಿಖೆ ಆಗ್ತಾ ಇದೆ ಒಂದಿವ್ಸ ಆದ್ಮೇಲೆ ಏನಂತ ಗೊತ್ತಾಗತ್ತೆ. ಮತ್ತೆ ನಾವು ಟಿವಿ ಮಾಧ್ಯಮಗಳಲ್ಲಿ ನೋಡಿ 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 ನಮ್ಗೆ ಒಂಥರ ಮೆಂಟ್ಲಾಗ್ಬಿಟ್ಟಿದ್ವಿ ನಾವು. ಅಂದ್ರೆ ಈ ಕಂತೆ ಮಾತುಗಳ ಕೇಳಿ ಮೆಂಟ್ಲಾಗ್ಬಿಟ್ಟಿದೆ ಮೇಡಮ್. ಒಂಥರ ತಲೆ ಒಂಥರ ಅದು ಒಂದ್ಸರಿ ನೋಡೋಣ ಅನ್ಸುತ್ತೆ, ಒಂದ್ಸರಿ ನೋಡೋದೇ ಬೇಡ ಅನ್ಸುತ್ತೆ ಟಿವಿನ, ಅಷ್ಟು ಇದಾಗಿದೆ. ಹಾಗಾಗಿ ಅವ್ರ ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ. ದಯವಿಟ್ಟು ಎಲ್ರೂ ಒಳ್ಳೇದನ್ನ ಬಯಸೋಣ. ಈಗ ದರ್ಶನನ್ನ ಜೀವಂತವಾಗಿ ಕೊಲೆ ಮಾಡೋದು ಬೇಡ, ಯಾಕೆಂದ್ರೆ ಸತ್ತಿರೋ ವ್ಯಕ್ತಿ ವಾಪಸ್ ಬರಲ್ಲ. ಈಗ ಸತ್ತು ಹೋಗ್ಬಿಟ್ಟಿದಾರ ಅವರು. ಬರೋ ಸಾಧ್ಯತೆ ಇದೆಯಮ್ಮ ನೋಡಕ್ಕೆ, ಅಥವಾ ಹೆಂಗೆ ಆ ತರದ್ ಏನಾದ್ರು ಆಲೋಚನೆಗಳಿದೆಯಾ? ನಾನು ಹೋಗ್ಬೇಕು ಅಂತಿದೆ ಮೇಡಮ್, ನೋಡ್ಬೇಕು. ಆದ್ರೆ ವಾರದಲ್ಲಿ 2 ದಿನ ಬಿಡೋದಂತಲ್ಲ, ಎಷ್ಟು ಜನರಿಗೆ ಬಿಡಲ್ಲ ಅಂತೆ ನೋಡೋದಕ್ಕೆ ಅಂದಾಗ ಇನ್ನೊಂದ್ ಸ್ವಲ್ಪ ದಿನ ಕಳೀಲಿ. ನಾನು ಮೊನ್ನೆ ಹೋಗಿದ್ದೆ ಮೇಡಮ್, ನನ್ಗೆ ಆಕ್ಚುಲಿ ಅಲ್ಲಿ ಆಗ್ಲಿಲ್ಲ ಹೋಗೋದಕ್ಕೆ. 2 ಜನ ಒಂದು ವಾರದಲ್ಲಿ 2 ಜನ ಅಷ್ಟೇ ಬಿಡೋದು ಅಂತ ಅಂದ್ರು ಸ್ಟಾರ್ಟಿಂಗು. ನೋಡೋಣ ಮೇಡಮ್, ಮುಂದಿನ ದಿನದಲ್ಲಿ ನಾನು ದರ್ಶನ ಮುಖ ನೋಡಿ ಬರ್ಬೇಕು ಅಂತ ತುಂಬಾ ಒಂಥರ ತುಡಿತಾ ಇದೆ. ನೋಡ್ಬೇಕು, ಮಾತಾಡ್ಬೇಕು ಅನ್ನೋದು ತುಂಬಾ ಇದೆ. ಹೋಗ್ತೀನಿ ಮೇಡಮ್, ಹೋಗಿ ಮಾತಾಡ್ತಿ ಬರ್ತೀನಿ ಮೇಡಮ್. ದಯವಿಟ್ಟು ಎಲ್ರು ಪ್ರಾರ್ಥನೆ ಮಾಡ್ಕೊಳ್ಳೋಣ. ದರ್ಶನ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸಿ ಹೊರಗ್ ಬರ್ಲಿ. ಬಂದ್ನಿ ಅವ್ರ ಮಗನ ಜೊತೆಗೆ, ಮಗ ವಿಜಯಲಕ್ಷ್ಮಿ ಅವ್ರ ಜೊತೆಗೆ, ಅವ್ರ ತಾಯಿ ಜೊತೆಗೆ, ಅವರ ಕುಟುಂಬದ ಜೊತೆಗೆ ಚಂದವಾಗಿ ಸಂಸಾರ ಮಾಡ್ಕೊಂಡು ಇನ್ನು ಮುಂದೆ ಸಿನಿಮಾಗಳನ್ನ ಸೂಪರ್ ಹಿಟ್ ಕೊಟ್ಟು ನಮ್ ಕನ್ನಡ ಇಂಡಸ್ಟ್ರಿಗೆ ನಂಬರ್ 1 ಸ್ಥಾನದಲ್ಲಿ ಮತ್ತೆ ಮೇಲೇರ್ತಾರೆ. ಇದು ಆಗುತ್ತೆ ಕೂಡ, ಇದು ಆಗೇ ಆಗುತ್ತೆ. ಥ್ಯಾಂಕ್ ಯು ಮೇಡಮ್. ತಾಯಿ ಆಶೀರ್ವಾದಕ್ಕಿಂತ ದೊಡ್ಡದು ಇನ್ಯಾವುದೂ ಇಲ್ಲ. ದೇವರ ಆಶೀರ್ವಾದಕ್ಕಿಂತ ತಾಯಿ ಆಶೀರ್ವಾದ ದೊಡ್ಡದು ಅಂತಾರೆ. ಒಳ್ಳೇದಾಗ್ಲಿ.